ಸೊ ಅದರಿಂದ ಬರಿಯ ಮಾತಿನ ಮನ್ನಣೆಯುತ್ತಾ ಹೌದೇ ಹೃದಯವನ್ನ ದೂರವಿರಿಸುತ್ತಾ ನರಕಲ್ಪಿತ ಕಟ್ಟಳೆಗಳನ್ನೇ ನರ ಮನುಷ್ಯನ ಮಾತುಗಳನ್ನೇ ದೇವರ ವಾಕ್ಯವೆಂದು ಉಪದೇಶಿಸುತ್ತಾ ದೇವರ ವಾಕ್ಯ ಶಕ್ತಿಯುತವಾಗಿ ನಿನ್ನನ್ನು ಕೊಂಡಾಡುವಾಗ ಆ ಪರಲೋಕದ ಆ ಶಕ್ತಿಯಿಂದ ನನ್ನನ್ನು ಚೈತನ್ಯ ಪಡಿಸು ಅಂತೇಳಿ ನಾವೆಲ್ಲರೂ ಕೂಡ ಈ ಸಮಯದಲ್ಲಿ ಶಕ್ತಿಯಿಂದ ದೇವರನ್ನ ಸ್ವಲ್ಪ ಸಮಯ ಸ್ತುತಿಸಿ. ಈ ಗೀತಿನಾಮ ಅತಿಶಯವಾದ ನಾಮ, ಪಾಪಿಗೆ ಬಹಳ ಇಂಪಾದ ನಾಮ, ಪಾಪಿಯನ್ನು ಬಿಡುಗಡೆ ಮಾಡಿದ ನಾಮ, ಪಾಪಿಗೆ ರಕ್ಷಣೆಯನ್ನು ಕೊಟ್ಟ ನಾಮ, ರೋಗ ಸೌಖ್ಯವನ್ನು ಕೊಟ್ಟ ನಾಮ. ಮಾತ್ರವಲ್ಲ, ಎಲ್ಲಕ್ಕಿಂತಲೂ ಮಿಗಿಲಾಗಿ ಏನು ಗೊತ್ತಾ, ಸ್ವರ್ಗವನ್ನೇ ಕೊಟ್ಟ ನಾಮ. ಹಾಲೆಲೂಯ. ಯೇಸು ನಾಮ ನಮ್ಗೇನು ಕೊಡ್ತದೆ? ಮೊಟ್ಟ ಮೊದಲನೇದಾಗಿ ಸ್ವರ್ಗವನ್ನು ಕೊಡ್ತದೆ. ಹಾಲೆಲೂಯ. ಆಮೇಲೆ ಮಿಕ್ಕಿದ್ದೆಲ್ಲ. ಆದ್ದರಿಂದ ಅಂಥ ಯೇಸು ನಾಮವನ್ನು ನಾವೆಲ್ಲರೂ ಕೂಡ ಚಪ್ಪಾಳೆ ತಟ್ಟಿ ಸಂತೋಷದಿಂದ ನಾವೆಲ್ಲರೂ ಕೂಡ ಕುಳಿತ ಜಾಗದಲ್ಲಿ ನಿಮ್ಮ ಕೈಗಳೇನು ಸೌದೋಗಲ್ಲ, ಚೆನ್ನಾಗಿ ತಟ್ರಿ ಚಪ್ಪಾಳೆ. ನಿಮ್ಮ ಶರೀರದಲ್ಲಿ ಒಂದು ಒಳ್ಳೆ ದೈವಾನುಭವನೂ ಆಗಲಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯೇಸುವೇ ಸ್ತೋತ್ರ. ಎಲ್ಲರೂ ಸೇರಿ ಒಂದ್ಸರಿ ಚಪ್ಪಾಳೆ ತಟ್ಟೋಣ, ಎಲ್ಲರೂ ಜೋರಾಗಿ ಜೋರಾಗಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಇವತ್ತು ಸ್ವಲ್ಪ ಸಮಯ ಮಾತ್ರ ಇರುತ್ತೆ, ಒಂದು ಅರ್ಧ ಗಂಟೆ ಮಾತ್ರ ದೇವರ ವಾಕ್ಯವನ್ನು ನಾವು ಹಂಚ್ಕೊಳ್ಳೋಣ. ನಾಳೆ ಮತ್ತು ನಾಡಿದ್ದು ಇನ್ನೂ ಹೆಚ್ಚಾಗಿ ನಾವು ದೇವರ ವಾಕ್ಯಗಳನ್ನು ಕಲಿಯೋಣ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ಕೆಲವರು ಒಂದು ಪ್ರಶ್ನೆ ಕೇಳ್ತಾರೆ. ಪ್ರಶ್ನೆ ಏನು ಅಂದರೆ, ದೇವರಿಲ್ವಾ, ಪ್ರಪಂಚದಲ್ಲಿ ದೇವರಿಲ್ವಾ ಅಂತ ಒಂದು ಪ್ರಶ್ನೆ. ಯಾಕೆ ಆ ಪ್ರಶ್ನೆ ಕೇಳ್ತಾರೆ ಅಂದರೆ, ಜೀವನದಲ್ಲಿ ಕಷ್ಟಗಳು ಸಂಕಟಗಳು ಎದುರಾದಾಗ ದೇವರಿದಾರಲ್ವಾ, ಯಾಕೆ ಇಷ್ಟೊಂದು ಕಷ್ಟ, ಯಾಕೆ ಇಷ್ಟೊಂದು ಕೆಟ್ಟತನ ಪ್ರಪಂಚದಲ್ಲಿದೆ ಇವತ್ತು, ಯಾಕೆ ಇಷ್ಟೊಂದು ಮೋಸ ಅನ್ಯಾಯ ಕಳ್ಳತನ ಕೊಲೆ ವ್ಯಭಿಚಾರ ಕುಡುಕುತನ ಆಕ್ಸಿಡೆಂಟ್ಗಳು ಎಲ್ಲ ನಡೀತಾ ಇದೆ, ದೇವರು ಯಾಕೆ ಕೈ ಕಟ್ಕೊಂಡು ಸುಮ್ಮನೆ ಇದ್ದಾರೆ, ದೇವರು ಮೌನವಾಗಿದ್ದಾರಲ್ವಾ, ದೇವರು ಇದ್ದಿದ್ರೆ ಇದೆಲ್ಲ ನಿಲ್ಲಿಸಬೇಕಾಗಿತ್ತಲ್ವಾ ಅಂತ ಒಂದು ಪ್ರಶ್ನೆ ಕೆಲವರ ಮನಸ್ಸಿನಲ್ಲಿ ಬರಬಹುದು. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ಪ್ರತಿಯೊಂದು ಕಾರ್ಯಗಳನ್ನು ಮಾಡುವಾಗ ಅವರಿಗೆ ಅವರದೇ ಆದ ಒಂದು ಮೆಥಡ್ ಇದೆ, ಒಂದು ದಾರಿ ಇದೆ. ನಮ್ಮ ದಾರಿಯಲ್ಲಿ ಅವರು ಕೆಲಸ ಮಾಡೋದಿಲ್ಲ, ಅವರ ದಾರಿಯಲ್ಲಿ ಅವರ ಪ್ರಕಾರ ಅವರು ಕೆಲಸ ಮಾಡ್ತಾರೆ. ಅದೇನೆಂದರೆ, ದೇವರು ಕೆಲಸ ಮಾಡೋದು ಅವರ ವಾಕ್ಯದ ಮುಖಾಂತರವಾಗಿ, ಥ್ರೂ ಹಿಸ್ ವರ್ಡ್. ಅವರ ವಾಕ್ಯದ ಮುಖಾಂತರ ಅವರು ಕೆಲಸ ಮಾಡ್ತಾರೆ. ವಾಕ್ಯ ಇಲ್ಲದೆ ಇದ್ದರೆ ದೇವರ ಕೆಲಸ ಅಥವಾ ದೇವರ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನಮಗೆ ಅನುಭವಿಸ್ಲಿಕ್ಕೆ ಆಗೋದಿಲ್ಲ. ಇನ್ನು ಪಿಶಾಚಿಯ ಕಾರ್ಯಗಳು ಆಗಲಿಕ್ಕೆ ಏನು ಅಡ್ಡಿ ಇಲ್ಲ, ಅದು ಸ್ವಾಭಾವಿಕವಾಗಿ ಆಗ್ತಾ ಇರುತ್ತೆ. ಆದರೆ ದೇವರ ಯೋಜನೆಗಳು, ದೇವರ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನೆರವೇರಬೇಕಾದ್ರೆ, ಪ್ರೀತಿಯ ಸಹೋದರ ಸಹೋದರಿಯರೇ, ನಮಗೆ ದೇವರ ವಾಕ್ಯ ಅತ್ಯಗತ್ಯವಾಗಿ ಬೇಕು. ಅದನ್ನು ದೇವರು ಬೈಬಲ್ನ ಮೊದಲನೇ ಪುಸ್ತಕದ ಮೊದಲನೆಯ ಅಧ್ಯಾಯದಲ್ಲಿ ಮೊದಲನೆಯ ಕೆಲವು ವಾಕ್ಯಗಳಲ್ಲಿ ನಮಗೆ ತೋರಿಸ್ಕೊಡ್ತಾರೆ. ಅಲ್ಲಿ ನಾವು ಓದ್ತೀವಿ, ಜಗತ್ತು ಸೃಷ್ಟಿಯಾಗುವಂಥ ಆ ಒಂದು ಸೃಷ್ಟಿ ಮಾಡುವಂಥ ಸಮಯದಲ್ಲಿ ಏನಿತ್ತು, ಕತ್ತಲೆ ತುಂಬಿತ್ತು. ಭೂಮಿಗೆ ಒಂದು ಆಕಾರ ಇರಲಿಲ್ಲ, ಭೂಮಿ ನಿರಾಕಾರವಾಗಿತ್ತು, ಬರಿದಾಗಿತ್ತು, ಕತ್ತಲೆ ತುಂಬಿತ್ತು. ದೇವರ ಆತ್ಮರು, ಹೋಲಿ ಸ್ಪಿರಿಟ್ ಅಂದರೆ ದೇವರು ಅಲ್ಲಿ ಚಲಿಸ್ತಾ ಇದ್ರು ಭೂಮಿಯಲ್ಲಿ. ಭೂಮಿ ಪರಿಸ್ಥಿತಿ ಏನಾಗಿತ್ತು? ಕತ್ತಲುಮಯವಾಗಿತ್ತು. ಬೆಳಕಿತ್ತು ಅಂತಲ್ಲ ಅಲ್ಲಿ ಇರೋದು, ಏನಿತ್ತು? ಕತ್ತಲೆ ಇತ್ತು. ಈ ಫೀಡ್ಬ್ಯಾಕ್ ತೆಗೆದುಬಿಡಿ ಬೇಡ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ,
ಯೇಸುವೆ ವಂದನೆ. ಹಾಲೆಲೂಯ. ಓಕೆ, ಭೂಮಿ ಏನಾಗಿತ್ತು? ಕತ್ತಲುಮಯವಾಗಿತ್ತು. ಆಕಾರ ಏನು ತುಂಬಿಕೊಂಡಿತ್ತು ಭೂಮಿಯಲ್ಲಿ? ಏನೂ ಇರಲಿಲ್ಲ, ಬರಿದಾಗಿತ್ತು. ಬರಿದಾಗಿತ್ತು, ಕತ್ತಲುಮಯವಾಗಿತ್ತು, ನಿರಾಕಾರವಾಗಿತ್ತು, ಶೇಪ್ ಇಲ್ಲ, ಶೇಪ್ಲೆಸ್ ಆಗಿತ್ತು, ಯಾವುದೇ ಒಂದು ಆಕಾರ ಇರಲಿಲ್ಲ. ದೇವರಿದ್ರಾ? ಏನು ಹೇಳುತ್ತೆ ವಾಕ್ಯ? ದೇವರ ಆತ್ಮರು ಚಲಿಸ್ತಾ ಇದ್ರು. ಮತ್ತೆ ಯಾಕೆ ಕತ್ಲೆ ಹೋಗಿಲ್ಲ? ಯಾಕೆ ಭೂಮಿಗೊಂದು ಆಕಾರ ಬಂದಿಲ್ಲ? ಯಾಕೆ ಆ ಬರಿದಾಗಿದ್ದ ಭೂಮಿ, ಸೂರ್ಯ, ಚಂದ್ರ, ನಕ್ಷತ್ರ, ಮನುಷ್ಯರು, ಸಾಕು ಪ್ರಾಣಿಗಳು, ಗಿಡ ಮರಗಳಿಂದ ತುಂಬಲ್ಪಟ್ಟಿಲ್ಲ? ದೇವರಿಗೆ ಶಕ್ತಿ ಇರಲಿಲ್ವಾ? ಶಕ್ತಿ ಇತ್ತೋ ಇಲ್ವೋ? ದೇವರಿಗೆಲ್ಲ ಸಾಧ್ಯನಾ? ಮತ್ತೆ ಯಾಕೆ ಆಗಿಲ್ಲ? ದೇವರ ಆತ್ಮರು ಜಲರಾಶಿಯ ಮೇಲೆ ಏನು ಮಾಡ್ತಾ ಇದ್ರು? ಈಗ ದೇವರ ಆತ್ಮರಲ್ಲಿ ಚಲಿಸ್ತಾ ಇದ್ದಾರಾ? ಖಂಡಿತವಾಗ್ಲೂ ಚಲಿಸ್ತಾ ಇದ್ದಾರೆ. ದೇವರು ಎಲ್ಲ ಕಡೆಗಳಲ್ಲೂ ಇದ್ದಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಸ್ವಲ್ಪ ಗಮನಿಸ್ಬೇಕು ಈ ಕಡೆ, ಆಯ್ತಾ? ಸ್ವಲ್ಪ ಗಮನ ಇಟ್ಟು ನಿಮ್ಮ ಈ ಬ್ರೈನ್, ನಿಮ್ಮ ಈ ಬುದ್ಧಿಯನ್ನ ದೇವರ ವಾಕ್ಯಕ್ಕೆ ಕೊಡಿ, ಕಲೀಲಿಕ್ಕೆ ಸ್ವಲ್ಪ ಕೊಡಿ, ಆಯ್ತಾ? ದೇವರ ಆತ್ಮರು ಚಲಿಸ್ತಾ ಇದ್ರು, ಏನೂ ಆಗಿಲ್ಲ. ಆದರೆ ವಾಕ್ಯ ಹೇಳುತ್ತೆ, ಆಗ ದೇವರು ಏನು ಹೇಳ್ತಾರೆ? ಬೆಳಕಾಗಲಿ ಎಂದು ಹೇಳ್ತಾರೆ. ಆಗ ಅಲ್ಲಿ ಬೆಳಕಾಯಿತು. ಅಂದರೆ ದೇವರು ಹೇಳಿದಾಗ ಅಲ್ಲಿ ಒಂದೊಂದೇ ಆಯಿತು, ಬೆಳಕಾಯಿತು. ಅದಾದಮೇಲೆ ದೇವರು ಒಂದೊಂದೇ ಹೇಳ್ತಾ ಹೋಗ್ತಾರೆ, ಅದು ಆಗ್ತಾ ಹೋಗುತ್ತೆ. ಪವಿತ್ರಾತ್ಮರು ಅಲ್ಲಿ ಚಲಿಸಿ ಕ್ರಿಯೆ ಮಾಡ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಜೀವನದಲ್ಲೂ ಕೂಡ ದೇವರ ಕಾರ್ಯಗಳು, ದೇವರ ಯೋಜನೆಗಳು ಆಟೋಮೆಟಿಕ್ ಆಗಿ ಈಡೇರೋದಿಲ್ಲ. ಅದರ ಅರ್ಥ ದೇವರಿಲ್ಲ ಅಂತಲ್ಲ, ದೇವರಿದ್ದಾರೆ. ಆದರೆ ಇಲ್ಲದೆ ಇರೋದೇನು ಗೊತ್ತಾ? ದೇವರ ವಾಕ್ಯ ಇಲ್ಲ. ದೇವರಿದ್ದಾರೆ, ವಾಕ್ಯ ಇಲ್ಲ. ವಾಕ್ಯ ಎಲ್ಲಿರಬೇಕು ಅಂದರೆ ನಮ್ಮ ಹೃದಯದಲ್ಲಿರಬೇಕು. ವಾಕ್ಯವನ್ನು ಓದಿ, ವಾಕ್ಯವನ್ನು ಧ್ಯಾನಿಸುವಾಗ, ವಾಕ್ಯವನ್ನು ವಿಶ್ವಾಸಿಸುವಾಗ, ವಾಕ್ಯಗಳನ್ನು ಪಠಿಸುವಾಗ ದೇವರ ಕಾರ್ಯಗಳನ್ನು ನಮ್ಮ ಜೀವನದಲ್ಲಿ ನಮಗೆ ಅನುಭವಿಸಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದೆ ಇದ್ದರೆ ನಮ್ಮಲ್ಲಿ ಅನೇಕರ ಜೀವನ, ಕುಟುಂಬ ಇವತ್ತು ಯಾವ ಥರ ಇದೆ ಗೊತ್ತಾ? ಕತ್ತಲುಮಯವಾಗಿದೆ, ಅವಿಶ್ವಾಸ ತುಂಬಿಕೊಂಡಿದೆ, ಅಜ್ಞಾನ ತುಂಬಿಕೊಂಡಿದೆ, ಎಂಟಿನೆಸ್, ಬರಿದಾಗಿದೆ. ಅಂದರೆ ಏನಿಲ್ಲ? ಪ್ರೀತಿ ಇಲ್ಲ, ಸಮಾಧಾನ ಇಲ್ಲ, ಆನಂದ ಇಲ್ಲ. ವಿ ಆರ್ ಫೀಲಿಂಗ್ ಎಂಟಿ. ನಮ್ಮ ಮುಖಗಳು ನೋಡಿದರೆ ಗೊತ್ತಾಗುತ್ತೆ ನಮ್ಮಲ್ಲಿ ಎಷ್ಟೋ ಜನರ ಹೃದಯಗಳು, ಕುಟುಂಬಗಳು ಏನಾಗಿದೆ ಗೊತ್ತಾ? ಬರಿದಾಗ ಹೋಗ್ಬಿಟ್ಟಿದೆ, ಎಂಟಿ, ಫೀಲಿಂಗ್ ಎಂಟಿ, ಡ್ರೈ, ಏನೂ ಇಲ್ಲ. ಸುಮ್ಮನೆ ಮೇಕಪ್ ಮಾಡ್ಕೊಂಡು ಬಂದಿದ್ದೀವಿ, ಒಂದು ಸೀರೆ ಬಟ್ಟೆ ಎಲ್ಲ ಹಾಕ್ಕೊಂಡಿದ್ದೀವಿ ಅಷ್ಟೇ, ಬಿಟ್ಟರೆ ಇಲ್ಲಿ ಏನೂ ಇಲ್ಲ. ಇಲ್ಲಿ ಒಣಗೋಗ್ಬಿಟ್ಟಿದೆ, ಬರಿದಾಗಿದೆ. ಲೋಕದ್ದೆಲ್ಲ ಇದೆ, ಊಟ, ಬಟ್ಟೆ, ಹಣ, ಮನೆ, ಅದು ಇದು, ಜಾಬ್ ಎಲ್ಲ ಇದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಲೋಕಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಇದೆ. ಆದರೆ ಸ್ವರ್ಗಕ್ಕೆ ಸಂಬಂಧಪಟ್ಟಿದ್ದು, ದೇವರಿಗೆ ಸಂಬಂಧಪಟ್ಟಿದ್ದು, ಅಮರ ಜೀವಕ್ಕೆ ಸಂಬಂಧಪಟ್ಟಿದ್ದು, ನಮ್ಮ ಒಂದು ನಿಜವಾದ ಸಮಾಧಾನಕ್ಕೆ, ಸಂತೋಷಕ್ಕೆ ಸಂಬಂಧಪಟ್ಟಿದ್ದು ನಮ್ಮಲ್ಲಿ ಅನೇಕರ ಹೃದಯದಲ್ಲಿ ಇವತ್ತಿಲ್ಲ. ನಾವು ಕಲಿಬೇಕು. ನಾವು ಕಲ್ತಿಲ್ಲ. ನಾವು ಏನೇನೋ ಕಲ್ತು ಬಿಟ್ಟಿದ್ದೀವಿ, ಕಲಿಬೇಕಾಗಿದ್ದನ್ನು ಕಲ್ತಿಲ್ಲ. ದೇವರ ವಾಕ್ಯ ಹೇಳ್ತದೆ, ಹಿಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ 5ನೇ ಅಧ್ಯಾಯ 12ನೇ ವಾಕ್ಯ, ಹೀಬ್ರೂಸ್ ಚಾಪ್ಟರ್ 5:12. ಹಿಬ್ರಿಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 12ನೇ ವಾಕ್ಯ, 6ನೇ ಅಧ್ಯಾಯ 1ನೇ ವಾಕ್ಯ. ಬೇಗ ತೆಗೆದು ಬೇಗ ಓದಿ. ಬೈಬಲ್ ತಂದಿದ್ದೀರಲ್ವ ಎಲ್ಲರೂ? ಧ್ಯಾನಕ್ಕಾಗಿ ಬಂದವರು ತಂದಿರ್ತೀರಿ, ಸುಮ್ಮನೆ ಟೈಮ್ ಪಾಸ್ಗೆ ಅಂತ ಬಂದವರು ಇನ್ನೂ ತಂದಿರೋದಿಲ್ಲ. ಸೊ ನಾಳೆಯಿಂದ ಯಾರು ಹಾಗೆ ಟೈಮ್ ಪಾಸ್ಗೆ ಬರಬೇಡಿ. ಓದು ಬರಹ ಗೊತ್ತಿರುವ ಯಾರು ಕೂಡ ಕೈ ಬೀಸ್ಕೊಂಡು ಬರಬೇಡಿ. ದಯವಿಟ್ಟೊಂದು ಬೈಬಲ್, ನೋಟ್ ಪುಸ್ತಕ, ಪೆನ್ನು ಎತ್ಕೊಂಡು ಬನ್ನಿ. ಹೆಚ್ಚು ಹೆಚ್ಚು ದೇವರ ವಾಕ್ಯಗಳನ್ನು ಕಲ್ತ್ಕೊಳ್ಳೋಣ, ದೇವರ ವಾಕ್ಯವನ್ನು ತುಂಬಿಸ್ಕೊಳ್ಳೋಣ, ಕತ್ತಲೆಯನ್ನು ಓಡಿಸೋಣ, ಬೆಳಕನ್ನು ತುಂಬಿಸ್ಕೊಳ್ಳೋಣ, ಆಯಿತಾ? ಒಳಗಿಡಿರ್ತಕ್ಕಂಥ ಆ ಡ್ರೈನೆಸ್ ಎಲ್ಲ ಹೋಗಲಿ, ಒಣಗಿದ ಅವಸ್ಥೆಗಳು ಹೋಗಲಿ, ಅಲ್ಲಿ ಹಸಿರು ಬರಲಿ. ಬರೆಸೋದೆಲ್ಲಿಂದ? ದೇವರ ವಾಕ್ಯದಿಂದ. ಅದರಿಂದ ಇವತ್ತು ಕೈ ಬೀಸ್ಕೊಂಡು ಬಂದಿರತಕ್ಕಂಥ ಬುದ್ಧಿವಂತರೆಲ್ಲರೂ ನಾಳೆ ಸ್ವಲ್ಪ ನಿಮ್ಮ ಕೈಯಲ್ಲಿ ಒಂದು ನೋಟ್ ಪುಸ್ತಕ, ಬೈಬಲ್, ಪೆನ್ ಎಲ್ಲ ಹಿಡ್ಕೊಂಡು ಶಾಲೆಗೆ ಬಂದ ಹಾಗೆ ಬರಬೇಕು. ಕೆಲವು ಟೀಚರ್ಗಳಿದ್ದೀರಲ್ವಾ, ಆ ಟೀಚರ್ಗಳು ಫಸ್ಟು ತಗೊಂಡು ಬರಬೇಕು. ದೇವರ ವಾಕ್ಯವನ್ನು ಹಿಡ್ಕೊಂಡು ಬರಬೇಕು, ಕಲಿಬೇಕು. ನಾವು ಏನೇನೋ ಕಲಿತೀವಿ, ಕಲಿಸ್ತೀವಿ, ಎಲ್ಲ ಈ ಪ್ರಪಂಚದಲ್ಲಿ ಎಂಡಾಗಿ ಹೋಗುತ್ತದು. ಆದರೆ ಅಲ್ಲಿಗೆ ಹೋಗ್ಲಿಕ್ಕೆ ಏನಾದರೂ ಕಲಿಬೇಕಲ್ವಾ?
ಸೊ ಅದರಿಂದ ನಾವೆಲ್ಲರೂ ದೇವರ ಮುಂದೆ ಸ್ಟೂಡೆಂಟ್ಸ್ ಆಗಿರೋಣ. ದೇವರ ಮುಂದೆ ನಾನು ಮತ್ತು ನೀವು ಎಲ್ಲರೂ ಕೂಡ ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳು, ಕಲಿಯುವವರು. ಕಲಿಯೋಣ. ಓದಿ ನೋಡೋಣ ಬೇಗ. ಇಷ್ಟರೊಳಗೆ ನೀವು ಇಷ್ಟರೊಳಗೆ ನೀವು ಇತರರಿಗೆ ನೀವು ಅಂದ್ರೆ ಯಾರು? ಕ್ರೈಸ್ತ ವಿಶ್ವಾಸಿಗಳಿಗೆ ಹೇಳ್ತಾ ಇರೋದು ಇದು. ಇದು ಯಾವುದೋ ಅನ್ಯ ಜನಾಂಗದವರಿಗೆ ಹೋಗಿ ಹೇಳುವಂತ ಒಂದು ಮಾತಲ್ಲ, ಕ್ರೈಸ್ತ ಸಭೆಗೆ. ಆಲ್ರೆಡಿ ಕ್ರೈಸ್ತರೇ ನಾವು ತಪಸ್ಸು ಕಾಲ ಮಾಡ್ತಾ ಇದ್ದೀವಿ, ಬಲಿಪೂಜೆ ಅರ್ಪಿಸ್ತಾ ಇದ್ದೀವಿ, ಜಪಸ್ಸರ ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಇದೆಲ್ಲ ಮಾಡ್ತಾ ಇರುವಂತ ನಮಗೆ ಹೇಳುವಂತ ಮಾತುಗಳಿದು. ಇಷ್ಟರೊಳಗೆ ನೀವು ಏನ್ ಮಾಡ್ಬೇಕಾಗಿತ್ತು? ಇತರರಿಗೆ ಬೋಧಿಸಲು ಶಕ್ತರಾಗಬೇಕಿತ್ತು. ಇತರರಿಗೆ ಅಂದ್ರೆ ಯಾರಿಗೆ? ಯೇಸು ಬಗ್ಗೆ ಗೊತ್ತಿಲ್ಲದೆ ಇರುವವರಿಗೆ, ಧರ್ಮಸಭೆ ಬಗ್ಗೆ ಗೊತ್ತಿಲ್ಲದೆ ಇರುವವರಿಗೆ, ಪವಿತ್ರಾತ್ಮನ ಬಗ್ಗೆ ಗೊತ್ತಿಲ್ಲದೆ ಇರುವವರಿಗೆ, ನಿತ್ಯ ಜೀವದ ಬಗ್ಗೆ ಗೊತ್ತಿಲ್ಲದೆ ಇರುವವರಿಗೆ, ಪಿಶಾಚಿ ಬಗ್ಗೆ ಗೊತ್ತಿಲ್ಲದೆ ಇರುವವರಿಗೆ, ಪ್ರಾರ್ಥನೆ ಬಗ್ಗೆ ಗೊತ್ತಿಲ್ಲದೆ ಇರುವವರಿಗೆ, ಸ್ವರ್ಗ ನರಕದ ಬಗ್ಗೆ ಗೊತ್ತಿಲ್ಲದೆ ಇರುವವರಿಗೆ, ಪಾಪದ ಬಗ್ಗೆ ಗೊತ್ತಿಲ್ಲದೆ ಇರುವವರಿಗೆ, ರಕ್ಷಣೆ ಬಗ್ಗೆ ಗೊತ್ತಿಲ್ಲದೆ ಇರುವವರಿಗೆ, ಅನ್ಯ ಜನರಿಗೆ, ಸಕಲ ಜನರಿಗೆ, ಇತರರಿಗೆ ನೀವು ಇಷ್ಟರೊಳಗಡೆ ಬೋಧನೆ ಮಾಡಬೇಕಾಗಿತ್ತು. ಆದರೆ ದೇವರ ವಾಕ್ಯದ ಮೂಲ ಪಾಠಗಳನ್ನೇ, ದೇವರ ವಾಕ್ಯದ ಮೂಲ ಪಾಠಗಳು ಅಂದ್ರೆ LKG UKG, 1ನೇ ಕ್ಲಾಸ್ 2ನೇ ಕ್ಲಾಸ್, ಪ್ರಾಥಮಿಕ ಶಾಲೆ, ಪ್ರೈಮರಿ ಸ್ಕೂಲಿನ ವಿಷಯಗಳನ್ನ ಇತರರು ನಿಮಗೆ ಮತ್ತೆ ಹೇಳಿಕೊಡಬೇಕಾಗಿದೆ. ಇತರರು ನಿಮಗೆ ಮತ್ತೆ ಮತ್ತೆ ಹೇಳಿಕೊಡಬೇಕಾಗಿದೆ. 6ನೇ ಅಧ್ಯಾಯ 1ನೇ ವಾಕ್ಯ. ಆದ್ದರಿಂದ ಕ್ರಿಸ್ತ ಯೇಸುವನ್ನು ಕುರಿತಾದ ಪ್ರಾಥಮಿಕ ಪಾಠಗಳಲ್ಲೇ ನಿಂತುಕೊಡದೆ, ಪ್ರಾಥಮಿಕ ಪಾಠಗಳಲ್ಲಿ, ಪ್ರಾಥಮಿಕ ಶಾಲೆಯಲ್ಲಿ ನಿಂತುಕೊಳ್ಳದೆ ಪ್ರೌಢ ವಿಷಯಗಳತ್ತ ಸಾಗೋಣ. ಹೈಸ್ಕೂಲಿಗೆ ಹೋಗೋಣ. ಪ್ರೈಮರಿ ಸ್ಕೂಲ್ ಬಿಟ್ಟು ಹೈಸ್ಕೂಲ್ಗೂ ಹೋಗೋಣ. ಸ್ವಲ್ಪ ಯಾವುದರಲ್ಲಿ? ವಿಶ್ವಾಸದಲ್ಲಿ, ದೇವರ ಕುರಿತಾದ ಜ್ಞಾನದಲ್ಲಿ, ಯೇಸು ಕ್ರಿಸ್ತನ ಕುರಿತಾದ ಜ್ಞಾನದಲ್ಲಿ. ನಮ್ಮಲ್ಲಿ ಎಷ್ಟೋ ಜನ ಇನ್ನು LKGಯಲ್ಲೇ ಇದ್ದೀವಿ, ಹಾಲು ಕುಡ್ಕೊಂಡು. ಯಾವುದರಲ್ಲಿ? ದೇವರ ಬಗ್ಗೆ, ವಿಶ್ವಾಸದ ಬಗ್ಗೆ. ಬೈಬಲ್ನಲ್ಲಿ ಒಂದು ಅಧ್ಯಾಯ ತೆಗೆದು ಮನೆಯಲ್ಲಿರುವ ಮಕ್ಕಳಿಗೆ ಅದನ್ನು ವಿವರಿಸುವಷ್ಟು ಜ್ಞಾನ ಇವತ್ತಿನ ಲೋಕದ ಜ್ಞಾನ ಇರುವ ತಂದೆ ತಾಯಂದಿರಿಗಿಲ್ಲ, ಕ್ರೈಸ್ತರಿಗೆ. ಅಂದರೆ ನಾವಿನ್ನು ಮೂಲ ಪಾಠದಲ್ಲಿ ಇದ್ದೀವಿ. ನಮಗೇನು ಗೊತ್ತು? ಇಷ್ಟು ಗೊತ್ತು, ಶಿಲುಬೆ ಗುರುತು ಹಾಕೋದು ಗೊತ್ತಲ್ವಾ? ಎಲ್ರಿಗೂ ಗೊತ್ತಿದೆ. ಅದು ಕೆಲವರಿಗೆ ಗೊತ್ತಿಲ್ಲ, ಸುಮ್ಮನೆ ಏನೋ ಒಂದು ಮಾಡಿ ಹಿಂಗೆ ಮುತ್ಕೊಟ್ಟು ಏನೋ ಮಾಡಿಬಿಡ್ತಾರೆ. ಶಿಲುಬೆ ಗುರುತು ಹಾಕೋದು ಗೊತ್ತು, ಓಕೆ. ಪಿತ್ತನ ಸುತ್ತನ ಹಾಕೋದು ಗೊತ್ತಿದೆಯಲ್ವಾ? ಹೇಗೆ ಹಾಕಬೇಕು? ಈಗ ಪಿತ್ತನ ಸುತ್ತನ ಹಾಕೋದು ಅದೇ ಹಿಂಗಲ್ಲ. ಹಾಕಿ ನೋಡೋಣ. ಇಲ್ಲಿ ಮುತ್ತು ಕೊಡೋದೆಲ್ಲ ಇಲ್ಲ, ಕೆಲವರು ಇಲ್ಲಿ ಕೊಡ್ತಾರೆ. ಅದೇ ಆಗಲ್ಲ. ಪಿತನ ಸುತನ ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಸೊ ಎಲ್ಲದಕ್ಕೂ ಅರ್ಥ ಇದೆ. ಅರ್ಥ ಹೇಳಲಿಕ್ಕೆ ಈಗ ಟೈಮ್ ಇಲ್ಲ, ಅದೆಲ್ಲ ಮೂಲ ಪಾಠಗಳಲ್ಲಿ ಬರುತ್ತೆ, LKGಲಿ ಬರುತ್ತೆ. ಈಗ ಇದು ಹೊರಗಡೆ ಹಾಕೋದು ಮಾತ್ರ ನೋಡೋಣ ಅಲ್ವಾ? ಪಿತನ ಸುತನ ಹಾಕ್ತೀವಿ, ಶಿಲುಬೆ ಗುರುತು ಹಾಕ್ತೀವಿ. ಇದನ್ನು ಯಾರು ಮತ್ತೆ ಹೇಳ್ಕೊಡ್ಬೇಕಾ? ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ಓಕೆ. ಪರಲೋಕದಲ್ಲಿರೋ ನಮ್ಮ ತಂದೆಯೇ ಬರುತ್ತೆ. ಸ್ವರ್ಗ ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಾರ್ಥನೆ ಎಲ್ಲ ಬರುತ್ತಲ್ವಾ? ಅದನ್ನ ಯಾರು ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ಯೇಸು ಯಾರು? ಯೇಸು ಯಾಕೆ ಭೂಮಿಗೆ ಬಂದರು? ಯಾಕೆ ಶಿಲುಬೆ ಮೇಲೆ ಸತ್ರು? ನಾವು ಯಾಕೆ ತಪಸ್ಕಾಲ ಮಾಡ್ತೀವಿ? ನಾವು ಯಾಕೆ ಬಲಿಪೂಜೆ ಅರ್ಪಿಸ್ತೀವಿ? ಬಲಿಪೂಜೆ ಅಂದರೆ ಏನು? ಅದರಲ್ಲಿ ಹೇಗೆ ಭಾಗವಹಿಸಬೇಕು, ಹೇಗೆ ಭಾಗವಹಿಸಬಾರ್ದು? ಪರಮಪ್ರಸಾದ ಅಂದರೆ ಏನು? ಪರಮಪ್ರಸಾದ ಹೇಗೆ ಸ್ವೀಕಾರ ಮಾಡಬೇಕು, ಹೇಗೆ ಸ್ವೀಕಾರ ಮಾಡಬಾರ್ದು? ದೀಕ್ಷಾಸ್ನಾನ ಅಂದರೆ ಏನು? ಹೇಗೆ ಪಡ್ಕೋಬೇಕು? ಪಡ್ಕೊಂಡ ಮೇಲೆ ಏನು ಮಾಡಬೇಕು? ದೃಢೀಕರಣ ಸಂಸ್ಕಾರ ಅಂದರೆ ಏನು? ಪಾಪ ನಿವೇದನೆ ಸಂಸ್ಕಾರ ಅಂದರೆ ಏನು? ಅದನ್ನು ಹೇಗೆ ಪಡ್ಕೋಬೇಕು? ಇದೆಲ್ಲ ಮೂಲ ಪಾಠಗಳು. ಇದನ್ನು ಮತ್ತೆ 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 10 ಆಜ್ಞೆಗಳು ಇದೆಲ್ಲ ನಮಗೆ ಗೊತ್ತಿದೆ. ಇದ್ರ ಬಗ್ಗೆ ಮತ್ತೆ ಮತ್ತೆ ವಿವರಿಸುವ ಅವಶ್ಯಕತೆ ಇಲ್ಲ. ಆದರೆ ಇವತ್ತು ಇದೇ ನಮಗೆ ಗೊತ್ತಿಲ್ಲದೆ ಇರೋದು. ಈ ಮೂಲ ಪಾಠಗಳೇ ನಮಗೆ ಇನ್ನೊಬ್ಬರು ಹೇಳ್ಕೊಡುವಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಅಂದರೆ ನಮ್ಮ ಆತ್ಮಿಕ ಜೀವನ ಹೇಗಿರ್ತದೆ ಅಂದರೆ ಸೋತು ಸೊರಗಿ ಹೋಗಿರ್ತದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯದ ಮೂಲ ಪಾಠಗಳಿಂದ ಅಥವಾ ಪ್ರಾಥಮಿಕ ಪಾಠಗಳಿಂದ ಪ್ರೌಢ ಪಾಠಗಳಿಗೆ ನಾವು ಬರಬೇಕು. ನಾವು ಕೇವಲ ಪ್ರೈಮರಿ ಸ್ಕೂಲಿಂದ ಹೈಸ್ಕೂಲ್ಗೆ ಬಂದರೆ ಸಾಕಾಗೋದಿಲ್ಲ. ಶಾಲೆಗಳಲ್ಲಿ ಲೋಕದ ಒಂದು ಎಜುಕೇಷನ್, ವಿದ್ಯಾಭ್ಯಾಸದಲ್ಲಿ ನಾವು ಇದರಲ್ಲಿ ಮಾತ್ರ ಮೇಲೆ ಮೇಲೆ ಹೋದರೆ ಸಾಕಾಗೋದಿಲ್ಲ. ನಾವು ಕ್ರೈಸ್ತರು, ಫಸ್ಟ್ ನಾವು ಕ್ರೈಸ್ತರು.
ಸ್ನಾನ ದೀಕ್ಷೆ ಫಸ್ಟ್ ಕೊಟ್ಟಿರೋದು, ಆಮೇಲೆ ಗ್ರ್ಯಾಜುಯೇಷನ್, ಡಿಗ್ರಿ ಎಲ್ಲ ಆಮೇಲೆ ಸಿಕ್ಕಿದ್ದು. ಅಥವಾ ಫಸ್ಟಿಗೆ ಡಿಗ್ರಿ ಸಿಕ್ಬಿಡುತ್ತೆ ನಮಗೆ? ಇಲ್ಲ, ಫಸ್ಟ್ ನಮಗೆ ದೇವರ ಮಗನು ಮಗಳು ಆಗುವ ಆ ಸೌಭಾಗ್ಯ ಧರ್ಮಸಭೆ ಮುಖಾಂತರ ದೇವರು ನಮಗೆ ಕೊಟ್ಟರು. ಆದ್ದರಿಂದ ಫಸ್ಟು ನಾವು ದೇವರಿಗೂ ಧರ್ಮಸಭೆಗೂ ವಿಶ್ವಾಸಕ್ಕೂ ಸಂಬಂಧಪಟ್ಟ ವಿಷಯಗಳಲ್ಲಿ ನಾವು ಪ್ರಾಥಮಿಕ ಶಾಲೆನಲ್ಲೇ ಇರಬಾರ್ದು. ಅದರಲ್ಲೂ ಸ್ವಲ್ಪ ನಾವು ಡಿಗ್ರಿ ಹೋಗಬೇಕು, ಅದರಲ್ಲೂ ಸ್ವಲ್ಪ ಮೇಲೆ ಬರಬೇಕು ನಾವು. ಆಗ ನೋಡಿ ನಮ್ಮ ಮುಖಗಳು ಅರಳುತ್ತೆ. ನಮ್ಮ ಮುಖಗಳು ಒಣಗಿ ಹೀಗೆ ಬಾಡಿ ಮುದುಡ್ಕೊಂಡು ಇರೋದಿಲ್ಲ. ಮುಖಗಳು ಅಂದರೆ ನಮ್ಮ ಹೃದಯ, ನಮ್ಮ ಜೀವನ. ಆದರೆ ಇವತ್ತು ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಕ್ರೈಸ್ತರಾಗಿದ್ದರೂ ಕೂಡ ನಮ್ಮ ಒಳಗಡೆ ಒಂದು ಆನಂದ ಇಲ್ಲ, ಒಂದು ಸಂತೋಷ ಇಲ್ಲ, ಒಂದು ಉತ್ಸಾಹ ಇಲ್ಲ. 108 ಟೆನ್ಷನ್ಗಳು. ಯಾವುದ್ರ ವಿಷಯವಾಗಿ? ಈ ಲೋಕದ ಜೀವಿತದ ಕುರಿತಾದ ಟೆನ್ಷನ್ಗಳು, ಭಯ, ನಾಳೆ ಏನಾಗುತ್ತೋ ಏನೋ, ನನ್ನ ಮಕ್ಕಳ ಭವಿಷ್ಯ ಏನಾಗುತ್ತೋ ಏನೋ, ಅನೇಕ ರೀತಿಯ ಭಯ, ಚಿಂತೆ, ಪೇಚಾಟಗಳು ನಮ್ಮನ್ನು ಕಾಡ್ತಾ ಇದೆ. ಬರೀ ಇದಕ್ಕೆ ಪರಿಹಾರ ಹುಡುಕೊಂಡು ಧ್ಯಾನಕ್ಕೆ ಹೋಗೋದಾಗ್ಬಿಟ್ಟಿದೆ ನಮ್ಮ ಜೀವನ. ಈ ಧ್ಯಾನಗಳಿಗೆ ಜನಗಳು ಬರ್ತಾರಲ್ವಾ, ಯೇಸುವನ್ನು ಅರಿತುಕೋಬೇಕು, ವಾಕ್ಯ ಕಲಿಬೇಕು, ನಾನು ಈ ಪ್ರಾಥಮಿಕ ಶಾಲೆಯಿಂದ ಪ್ರೌಢಾವಸ್ಥೆಗೆ ಬರಬೇಕು ಅನ್ನೋ ಆಸೆಯಿಂದ ಬರೋರು ಬೆರಳೆಣಿಕೆಯಷ್ಟು ಮಾತ್ರ ವರ್ಷದಲ್ಲಿ ಬರ್ತಾರೆ. ಆದರೆ ಸಾಧಾರಣವಾಗಿ ಧ್ಯಾನಕ್ಕೆ ಬರೋರು ಸಾಲ ತೀರಬೇಕು, ಕಾಯಿಲೆ ವಾಸಿ ಆಗಬೇಕು, ಮನೆ ಕಟ್ಟಲಿಕ್ಕಾಗಬೇಕು, ಏನೋ ಒಂದು ಆಶೀರ್ವಾದ ಬೇಕು, ಬಿಡುಗಡೆ ಬೇಕು ಅಂತ ಆಸ್ಪತ್ರೆಗೆ ಹುಡ್ಕೊಂಡು ಹೋಗ್ತಾರಲ್ವಾ ಡಾಕ್ಟರ್ನ. ಆ ರೀತಿ ಯೇಸುವನ್ನು ಹುಡ್ಕೊಂಡು ಬರುವವರೇ ಈ ಧ್ಯಾನಗಳಿಗೆ, ಪ್ರಾರ್ಥನೆಗಳಿಗೆ ಹೆಚ್ಚಾಗಿ ಬರುವವರು. ಹೀಗೆ ಹುಡ್ಕೊಂಡು ಹೋಗೋರ ಜೀವನದಲ್ಲಿ ಯಾವತ್ತೂ ನೆಮ್ಮದಿ ಇರೋದಿಲ್ಲ. ಅವರು ಹೀಗೆ ಹುಡುಕ್ತಾನೇ ಇರ್ತಾರೆ ಯಾವಾಗಲೂ, ಒಂದಾದ್ಮೇಲೆ ಒಂದು, ಇನ್ನೊಂದು ಆಶೀರ್ವಾದಗಳ ಹಿಂದೆ ಹೋಗ್ತಾನೆ ಇರ್ತಾರೆ. ಅವರು ಯಾವತ್ತೂ ಕೂಡ ಆಶೀರ್ವಾದ ಕೊಡುವ ಯೇಸುವನ್ನು ಅರಿತುಕೊಳ್ಳಲಿಕ್ಕೆ, ಅನುಭವಿಸಲಿಕ್ಕೆ ಆಸೆ ಪಡೋದಿಲ್ಲ. ಆದ್ದರಿಂದ ಈ ಧ್ಯಾನದಲ್ಲಿ ಭಾಗವಹಿಸುವ ನಾವು ಒಬ್ಬೊಬ್ಬರು ಕೂಡ ಒಂದು ಒಳ್ಳೆ ತೀರ್ಮಾನ ಮಾಡಬೇಕು. ಏನು ಗೊತ್ತಾ? ಈ ಧ್ಯಾನಕೂಟದಲ್ಲಿ ನಾನು ಯಾವುದೇ ಆಶೀರ್ವಾದ ಕೇಳಬಾರ್ದು ದೇವರ ಹತ್ರ. ದೇವರ ಆತ್ಮರಿಗಾಗಿ ನಾನು ಕೇಳಬೇಕು, ಪವಿತ್ರಾತ್ಮರಿಗಾಗಿ ಕೇಳಬೇಕು, ಪವಿತ್ರಾತ್ಮರಿಂದ ನಾನು ತುಂಬಲ್ಪಡಬೇಕು. ಮಾತ್ರವಲ್ಲ, ನನ್ನ ವಿಶ್ವಾಸದ ಜೀವನದಲ್ಲಿ ನಾನು ಒಂದು ಹೆಜ್ಜೆಯಾದರೂ ಮುಂದೆ ಹೋಗಬೇಕು. 5ನೇ ಕ್ಲಾಸಲ್ಲಿ ಇರುವವರಾದರೆ 6ನೇ ಕ್ಲಾಸಿಗೆ ಬರಲಿಕ್ಕೆ ಆಗಬೇಕು, 6ನೇ ಕ್ಲಾಸಲ್ಲಿ ಇರುವವರಾದರೆ 7ನೇ ಕ್ಲಾಸಿಗೆ ಬರಬೇಕು, 7ರಲ್ಲಿರೋರಾದರೆ 8ಕ್ಕೆ ಬರಬೇಕು, LKGಲಿ ಇರೋರಾದರೆ ನೆಕ್ಸ್ಟ್ ಲೆವೆಲ್ಗೆ ಬರಬೇಕು. ಅಲ್ಲೇ ಇದ್ದು, ಅಲ್ಲೇ ಪ್ರಾರ್ಥಿಸಿ, ಅಲ್ಲೇ ತಪಸ್ಕಾಲ ಮಾಡಿ, ಅಲ್ಲೇ ಈಸ್ಟರ್ ಮಾಡಿ, ಅಲ್ಲೇ ಕ್ರಿಸ್ಮಸ್ ಮಾಡಿ, ಅಲ್ಲೇ ಸತ್ತು ಸಮಾಧಿಯಾಗಿ ಹೋಗಬಾರದು. ಹಾಗೆ ಒಂದು ವೇಸ್ಟ್ ಬಾಡಿ ಆಗಿ ಬದುಕಿ ಏನು ಪ್ರಯೋಜನ ಇಲ್ಲ. ದೇವರಿಗೆ ಉಪಯೋಗ ಆಗಬೇಕು ನಮ್ಮ ಜೀವನ. ಸೃಷ್ಟಿ ಮಾಡಿದ ಸೃಷ್ಟಿಕರ್ತನಿಗೆ, ರಕ್ಷಣೆ ಕೊಟ್ಟ ಆ ರಕ್ಷಕನಾದ ಪ್ರಭು ಯೇಸು ಕ್ರಿಸ್ತರಿಗೆ ನಾನು ಏನಾದರೂ ಉಪಯೋಗ ಆಗಬೇಕು. ಈ ಲೋಕದಲ್ಲಿ ಬದುಕಿದ ಮೇಲೆ ಒಬ್ಬ ಕ್ರಿಶ್ಚಿಯನ್ ಆಗಿ ಸ್ನಾನ ದೀಕ್ಷೆ ಪಡೆದುಕೊಂಡು ಈ ಲೋಕದಲ್ಲಿ ಇಷ್ಟು ವರ್ಷ ಬದುಕಿದ ಮೇಲೆ ಆ ಕ್ರಿಸ್ತನಿಗೆ ಏನಾದರೂ ನಾನು ಉಪಯೋಗ ಆಗ್ತಾ ಇದ್ದೀನಾ? ಪ್ರಾರ್ಥನೆ ಮಾಡ್ತಾ ಇದ್ದೀನಲ್ಲ, ಪ್ರಾರ್ಥನೆ ನಾವೆಲ್ಲರೂ ಮಾಡ್ತೀವಿ. ಪ್ರಾರ್ಥನೆ, ಉಪವಾಸ, ಚರ್ಚಿಗೆ ಬರೋದು, ಹೋಗೋದು, ಕ್ಯಾಂಡಲ್ ಅಂಟಿಸೋದು, ಇದೆಲ್ಲರೂ ಮಾಡ್ತೀವಿ. ಇಷ್ಟು ಸಾಲದು, ನಾನೇನಾದರೂ ಉಪಯೋಗ ಆಗ್ತಾ ಇದ್ದೀನಾ? ಯೇಸು ಸ್ವಾಮಿ ಮತ್ತಾಯನ ಶುಭ ಸಂದೇಶ 5ನೇ ಅಧ್ಯಾಯ 13-14ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳ್ತಾರೆ, ಈ ಧರೆಗೆ ನೀವೇ ಉಪ್ಪು. ಈ ಧರೆಗೆ ನೀವು ಏನಾಗಿದ್ದೀರಿ? ಚಾಮರಾಜನಗರ ಧರೆಗೆ ನೀವೇ ಉಪ್ಪು, ಅಥವಾ ಈ ಒಂದು ಪ್ರದೇಶಕ್ಕೆ ನೀವು ಉಪ್ಪು. ನೀವಂದ್ರೆ ಯಾರು? ಸ್ನಾನ ದೀಕ್ಷೆ ಪಡೆದ ಕ್ರೈಸ್ತ ವಿಶ್ವಾಸಿಗಳ ಸಮೂಹ, ಧರ್ಮಸಭೆ, ಇಲ್ಲಿನ ಧರ್ಮಸಭೆ ಸೆಂಟ್ ಪಾಲ್ ಚರ್ಚ್, ಇದು ಉಪ್ಪಾಗಿದೆ. ಸೆಂಟ್ ಪಾಲ್ ಚರ್ಚ್ ಅಂತ ಹೇಳುವಾಗ ಬಿಲ್ಡಿಂಗ್ ಅಲ್ಲ, ನಾವೊಬ್ಬೊಬ್ರು ಕೂಡ ಈ ಧರ್ಮ ಕೇಂದ್ರಕ್ಕೆ, ಈ ಧರ್ಮಸಭೆಗೆ ಸಂಬಂಧಪಟ್ಟ ಪ್ರತಿಯೊಂದು ಕುಟುಂಬ, ಪ್ರತಿಯೊಬ್ಬ ವಿಶ್ವಾಸಿಯು ಕೂಡ ಉಪ್ಪು. ಯೇಸು ಸ್ವಾಮಿ ಏನು ಹೇಳ್ತಾರೆ? ಓದಿ ನೋಡೋಣ ಜೋರಾಗಿ. ಈ ಧರೆಗೆ ನೀವೇ ಉಪ್ಪು. ನೀವೇ ಉಪ್ಪು. ಉಪ್ಪೇ ಸಪ್ಪೆಯಾಗಿ ಬಿಟ್ಟರೆ, ಉಪ್ಪೇ ಸಪ್ಪೆಯಾಗಿ ಬಿಟ್ಟರೆ, ಸಪ್ಪೆಯಾಗಿ ಬಿಟ್ಟರೆ ಅದಕ್ಕೆ ಇನ್ಯಾವುದರಿಂದ ಪುನಃ ರುಚಿ ಬಂದಿತು? ಅದಕ್ಕೆ ಇನ್ಯಾವುದರಿಂದ ಪುನಃ ರುಚಿ ಬಂದಿತು? ಇನ್ನು ಅದು ಕೆಲಸಕ್ಕೆ ಬಾರದ ವಸ್ತು. ಇನ್ನು ಅದು ಕೆಲಸಕ್ಕೆ ಬಾರದ ವಸ್ತು. ಜನರು ಅದನ್ನು ಆಚೆ ಬಿಸಾಡುತ್ತಾರೆ. ಜನರು ಅದನ್ನು ಬಿಸಾಡುತ್ತಾರೆ, ಉಪಯೋಗ ಮಾಡೋದಿಲ್ಲ. ಉಪ್ಪನ್ನ ಯಾವುದೇ ಒಂದು ಪದಾರ್ಥದ ಜೊತೆಗೆ ಸೇರಿಸಿ ಆ ಪದಾರ್ಥ ರುಚಿ ಬರುತ್ತಾ? ಅಡುಗೆ ಮಾಡುವಾಗ ಬರುತ್ತಾ?
ಬರುತ್ತೆ. ನೀವು ಯಾವುದೇ ಪದಾರ್ಥಕ್ಕೆ ಉಪ್ಪು ಸೇರಿಸಿ ಅದು ರುಚಿ ಬರುತ್ತೆ. ಉಪ್ಪು ಸೇರಿಸದೇ ಇದ್ರೆ ರುಚಿ ಬರೋದೇ ಇಲ್ಲ. ಯೇಸು ಸ್ವಾಮಿ ಹೇಳ್ತಾರೆ, ಕ್ರೈಸ್ತ ವಿಶ್ವಾಸಿಗಳೇ, ಸ್ನಾನ ದೀಕ್ಷೆ ಪಡೆದಿರುವವರೇ, ಬಲಿಪೂಜೆಯಲ್ಲಿ ಯೇಸುವಿನ ಶರೀರ ರಕ್ತವನ್ನು ಸ್ವೀಕಾರ ಮಾಡುವವರೇ, ತಪಸ್ಸು ಕಾಲ ಮಾಡುವವರೇ, ಯೇಸು ಹೇಳೋದು, ನೀವು ಈ ಧರೆಗೆ ಉಪ್ಪು. ಈ ಧರೆ ಅಂದರೆ ಈ ಕುಟುಂಬ, ಈ ಊರು, ಈ ದೇಶ, ಈ ರಾಜ್ಯ, ನಾವೆಲ್ಲೆಲ್ಲಿದ್ದೀವೋ ಆ ಧರೆ, ಕೆಲಸ ಮಾಡುವ ಸ್ಥಳ, ಶಾಲೆ, ಕಾಲೇಜು, ಹಾಸ್ಪಿಟಲ್, ದೇವರು ನಮ್ಮನ್ನು ಎಲ್ಲೆಲ್ಲಿ ಇರಿಸಿದಾರೋ ಅದೇ ಧರೆ. ಈ ಪ್ರಪಂಚದಲ್ಲಿ ದೇವರು ನನ್ನನ್ನು ಎಲ್ಲಿಟ್ಟಿದ್ದಾರೆ ಅಲ್ಲಿ ನಾನು ಉಪ್ಪಾಗಿ ದೇವರು ನಮ್ಮೊಬ್ಬೊಬ್ಬರನ್ನು ಇರಿಸಿದ್ದಾರೆ. ಈಗ ಉಪ್ಪನ್ನು ರುಚಿ ಇಲ್ಲದೆ ಇರುವ ಒಂದು ಪದಾರ್ಥದ ಜೊತೆಗೆ ಸೇರಿಸಿದ್ರೆ ಆ ಪದಾರ್ಥ ರುಚಿ ಉಳ್ಳದಾಗ್ತದೆ. ಅದೇ ರೀತಿಯಲ್ಲಿ ಉಪ್ಪಾಗಿರುವ ನೀನು ಜೀವನದಲ್ಲಿ ಸಮಾಧಾನ ಇಲ್ಲದೆ, ಶಾಂತಿ ಇಲ್ಲದೆ, ಬರೀ ಲೋಕ ಮಾತ್ರ ತುಂಬಿಕೊಂಡಿರ್ತಕ್ಕಂಥ ಪಾಪದಲ್ಲಿರ್ತಕ್ಕಂಥ ಒಂದು ವ್ಯಕ್ತಿ ಜೊತೆಗೆ ನೀನು ಸಂಪರ್ಕ ಇಟ್ಕೊಳ್ಳುವಾಗ ಅವರಲ್ಲಿರ್ತಕ್ಕಂಥ ಆ ಪಾಪ ಹೋಗ್ತದೆ, ಅವರಲ್ಲಿರ್ತಕ್ಕಂಥ ಅವಿಶ್ವಾಸ ಹೋಗ್ತದೆ, ಅವರಲ್ಲಿರ್ತಕ್ಕಂಥ ಭಯ ಹೋಗ್ತದೆ, ಮೂಢನಂಬಿಕೆ ಹೋಗ್ತದೆ, ಬೇಸರ ಹೋಗ್ತದೆ, ದುಃಖ ಹೋಗ್ತದೆ. ಹೋಗ್ತಾ ಇದೆಯಾ? ನಿಮ್ಮ ಕುಟುಂಬದಲ್ಲಿ ಹೋಗಿಸ್ತಾ ಇದ್ದೀರಾ? ಹೋಗಿಸ್ಬೇಕು. ಎಸ್, ಹೋಗಿಸ್ಬೇಕು. ಉಪ್ಪೇ ಸಪ್ಪೆಯಾಗಿ ಬಿಟ್ಟರೆ ಅದು ಕೆಲಸಕ್ಕೆ ಬಾರದ ವಸ್ತು. ಉಪ್ಪು ಸಪ್ಪೆಯಾಗಿ ಬಿಟ್ರೆ ಕೆಲಸಕ್ಕೆ ಬಾರದ ವಸ್ತು. ಈಗ ಸದ್ಯಕ್ಕೆ ಸಪ್ಪೆ ಆಗಿದ್ದೀವಿ ನಾವು ಸುಮಾರು ಜನ. ಭಯಪಡಬೇಡಿ, ದೇವರ ವಾಕ್ಯ ಸಪ್ಪೆಯಾದ ನಮ್ಮೊಬ್ಬೊಬ್ಬರನ್ನು ರುಚಿ ಉಳ್ಳ ಉಪ್ಪಿನ ಕಣವನ್ನಾಗಿ ಮಾರ್ಪಡಿಸುತ್ತದೆ. ದೇವರ ವಾಕ್ಯಕ್ಕೆ ಶಕ್ತಿ ಇದೆ. ಕೆಲವರು ಕೇಳ್ಬೋದು, ಧ್ಯಾನ ಯಾಕೆ ಬೇಕು? ಭಾನುವಾರ ಚರ್ಚಿಗೆ ಬರ್ತೀವಿ, ಬಲಿಪೂಜೆ, ತಪಸ್ಕಾಲದಲ್ಲಿ ಶಿಲ್ಬೆ ಹಾದಿ ಮಾಡ್ತೀವಿ, ಮನೇಲಿ ಕುಟುಂಬ ಪ್ರಾರ್ಥನೆ, ಜಪಸ್ವರ ಮಾಡ್ತೀವಿ, ಇನ್ನೂ ಏನೇನೋ ಮಾಡ್ತೀವಿ, ಇಷ್ಟೆಲ್ಲ ಸಾಕಲ್ವಾ? ಈ ಧ್ಯಾನ ಎಲ್ಲ ಯಾಕೆ ಬೇಕು? ಧ್ಯಾನ ಯಾಕೆ ಬೇಕು ಅಂದರೆ ಸೌಖ್ಯಕ್ಕಾಗಿ ಅಲ್ಲ, ಆಶೀರ್ವಾದಕ್ಕಾಗಿ ಅಲ್ಲ, ಅದ್ಭುತಕ್ಕಾಗಿ ಅಲ್ಲ, ದೇವರ ವಾಕ್ಯಗಳನ್ನು ಕಲೀಲಿಕ್ಕಾಗಿ. ದಿನದಿಂದ ದಿನಕ್ಕೆ ವಿಶ್ವಾಸದಲ್ಲಿ ಒಂದೊಂದು ಹಂತವಾಗಿ ಮೇಲೆ ಬಂದು ನಾವು ಸ್ಟ್ರಾಂಗ್ ಆಗಲಿಕ್ಕೆ, ಬಲಶಾಲಿಗಳಾಗಲಿಕ್ಕೆ. ಯಾವುದರಲ್ಲಿ? ಹಣದಲ್ಲಿ ಅಲ್ಲ, ಅಧಿಕಾರದಲ್ಲಿ ಅಲ್ಲ, ಲೋಕದಲ್ಲಿ ಅಲ್ಲ, ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳಾಗಿ ವಿಶ್ವಾಸದಲ್ಲಿ ನಾವು ಬಲಶಾಲಿಗಳಾಗಲಿಕ್ಕೆ ನಮಗೆ ದೇವರ ವಾಕ್ಯದ ಕಲಿಕೆ ಬೇಕು. ಈ ಲೋಕದಲ್ಲಿ ಹೆಚ್ಚು ಹಣ ಸಂಪಾದನೆ ಮಾಡಬೇಕಾದ್ರೆ, ಅಧಿಕಾರಕ್ಕೆ ಬರಬೇಕಾದ್ರೆ ಅವನಿಗೆ ಈ ಲೋಕದ ಜ್ಞಾನ ಹೇಗೆ ಬೇಕೋ ಅದೇ ರೀತಿಯಲ್ಲಿ ಸ್ವರ್ಗ ಸಾಮ್ರಾಜ್ಯದ ಪ್ರಜೆಯಾಗಿ ಈ ಲೋಕದಲ್ಲಿ ದೃಢವಾಗಿ ನಿಲ್ಲಬೇಕಾದ್ರೆ, ಸೈತಾನನ ಕುತಂತ್ರಗಳನ್ನು ಅರಿತು ಜಯಿಸಬೇಕಾದ್ರೆ ನಮಗೆ ದೇವರ ಜ್ಞಾನ ಬೇಕು. ಈ ಜ್ಞಾನ ತುಂಬಿಸ್ಕೊಳ್ಳಿಕ್ಕೆ ದೇವರ ವಾಕ್ಯ ಬೇಕು. ಪ್ರೀತಿಯ ಸಹೋದರ ಸಹೋದರಿಯರೇ, ಇದು ನನ್ನ ಆಸೆ ಅಲ್ಲ, ಯೇಸು ಸ್ವಾಮಿಯ ಆಸೆ. ಯೇಸು ಏನು ಆಸೆ ಪಡ್ತಾ ಇದ್ದಾರೆ? ಯೇಸುವಿನ ಆಸೆ ಏನು? ಯೇಸು ಧರ್ಮಸಭೆ ಸ್ಥಾಪನೆ ಮಾಡಿದ ಉದ್ದೇಶ ಏನು ಗೊತ್ತಾ? ಧರ್ಮಸಭೆಯನ್ನು ಸ್ಥಾಪನೆ ಮಾಡಿದ ಉದ್ದೇಶ ಮತ್ತಾಯನ ಶುಭ ಸಂದೇಶ 28ನೇ ಅಧ್ಯಾಯದಲ್ಲಿ 18ರಿಂದ ಇರತಕ್ಕಂಥ ವಾಕ್ಯಗಳಲ್ಲಿ ನಾವು ನೋಡ್ತೀವಿ. 18, 19, 20. ಅದರಲ್ಲಿ 20ನೇ ವಾಕ್ಯ ಮಾತ್ರ ಓದೋಣ, ಯಾಕಂದರೆ ಸಮಯ ಕಡಿಮೆ ಇದೆ. ಮ್ಯಾಥ್ಯೂ ಚಾಪ್ಟರ್ 28 ವರ್ಸ್ 20. 28ನೇ ಅಧ್ಯಾಯ, ಸಂತ ಮತ್ತಾಯರು ಬರೆದ ಶುಭ ಸಂದೇಶ, ಅದರಲ್ಲಿ 20ನೆಯ ವಾಕ್ಯ. ನಾನು ನಿಮಗೆ ಆಜ್ಞಾಪಿಸಿದ, ಅಲ್ಲಿ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ, ಅಪೊಸ್ತಲರಿಗೆ, ನಾನು ನಿಮಗೆ ಆಜ್ಞಾಪಿಸಿದ ಸಕಲವನ್ನು ಅನುಸರಿಸುವಂತೆ ಅವರಿಗೆ ಬೋಧಿಸಿರಿ. ಇಗೋ ಲೋಕಾಂತ್ಯದವರೆಗೂ ಸದಾ ನಾನು ನಿಮ್ಮೊಡನೆ ಇರುತ್ತೇನೆ. ನೋಡಿ, ಇಲ್ಲಿ ಯೇಸು ಸ್ವಾಮಿ ಆಜ್ಞೆ ಇದೆ. ಏನು? ಯೇಸು ಏನು ಬೋಧಿಸಿದ್ದಾರೋ, ಏನು ಕಲಿಸಿಕೊಟ್ಟಿದ್ದಾರೋ ಅದನ್ನು ಯಾರಿಗೆ ಬೋಧಿಸಬೇಕು? ಎಲ್ಲರಿಗೂ ಬೋಧಿಸಬೇಕು. ನೀವು ಹೋಗಿ ಜಗತ್ತಿಗೆಲ್ಲ ಶುಭ ಸಂದೇಶವನ್ನು ಸಾರಿರಿ. ಯಾರಿಗೆ ಹೇಳ್ತಾ ಇರೋದು? ಬಿಷಪ್ಪಿಗ? ಯಾರಿಗೆ? ಶಿಷ್ಯರಿಗೆ, ಧರ್ಮಸಭೆಗೆ, ಟು ದ ಚರ್ಚ್. ದಿಸ್ ಇಸ್ ದ ಕಮಿಷನ್ ಗಿವನ್ ಬೈ ದ ಲಾರ್ಡ್. ಪ್ರಭು ಯೇಸು ಕೊಟ್ಟ ಒಂದು ಕಮಿಷನ್ ಇದು. ಸುವಾರ್ತೆ ಸಾರಬೇಕು. ಯಾರಿಗೆ ಸಾರಬೇಕು? ಜಗತ್ತಿಗೆ. ಅಂದರೆ ನಾವಿರುವ ಊರಿನಲ್ಲಿ ಯಾರೆಲ್ಲ ಇದ್ದಾರೋ ಯೇಸುವನ್ನು ಅರಿಯದವರು. ನೀವು ಕೇಳ್ಬೋದು, ಯೇಸುವನ್ನು ತಿಳ್ಕೊಂಡು ಏನು ಮಾಡೋದಿದೆ ಅಲ್ವಾ?
ಯೇಸುನ್ ತಿಳ್ಕೊಂಡು ಏನು ಮಾಡೋದಿದೆ? ಈ ಲೋಕದಲ್ಲೇ ಸೆಟ್ಲ್ ಆಗೋವನಿಗೆ ಯೇಸುನ್ ತಿಳ್ಕೊಂಡು ಏನು ಮಾಡಲಿಕ್ಕಿಲ್ಲ. ಅವನಿಗೆ ಯೇಸು ಬೇಕಾಗಿಲ್ಲ. ತಿಂದು ಕುಡಿ ಮಜಾ ಮಾಡು, ಕತ್ತೆ ಥರ ದುಡ್ಡು ಮಾಡು, ಆರಾಮಾಗಿರು, ಭಾನುವಾರ ಸಂಡೇ ಕ್ರಿಶ್ಚಿಯನ್ ಆಗಿ ಬಾ ಹೋಗು, ಅಷ್ಟೇ ಸಾಕು. ಆದರೆ ನಿತ್ಯ ಜೀವದಲ್ಲಿ ನಿರೀಕ್ಷೆ ಇರುವ ನಿಜವಾದ ಕ್ರೈಸ್ತ ವಿಶ್ವಾಸಿಗಳಿಗೆ ವಾಕ್ಯ ಬೇಕೇ ಬೇಕು. ನಿತ್ಯ ಜೀವದಲ್ಲಿ ಯಾವುದೂ ನಂಬಿಕೆ ಇಲ್ಲ, ಬರೀ ಈ ಲೋಕದ ಜೀವನದಲ್ಲಿ ಮಾತ್ರ ನಂಬಿಕೆ. ಯೇಸು ನಂಬಿದ್ದೀವಿ ಒಳ್ಳೇದಾಗುತ್ತೆ, ಯೇಸು ನಂಬಿದ್ದೀವಿ ಆಶೀರ್ವಾದ ಸಿಗುತ್ತೆ, ಯೇಸು ನಂಬಿದ್ದೀವಿ ಎಲ್ಲ ಒಳ್ಳೇದಾಗುತ್ತೆ. ಬರೀ ಲೌಕಿಕವಾದ ಜೀವನಕ್ಕೆ ಮಾತ್ರ ಯೇಸುವನ್ನು ನಂಬಿಕೊಂಡು ಬದುಕ್ತಾ ಇರುವವರಿಗೆ ಬೈಬಲ್ ಏನು ಬೇಕಾಗಿಲ್ಲ, ಇದು ಓದೋದು ಬೇಕಾಗಿಲ್ಲ, ಕಲಿಯೋದು ಬೇಕಾಗಿಲ್ಲ, ಇದರಲ್ಲಿ ಇರೋದು ಏನು ಅರ್ಥ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಆದರೆ ಈ ಲೋಕದ ಜೀವಿತದ ನಂತರ ಶಾಶ್ವತವಾದ ಒಂದು ಜೀವನ ಇದೆ, ಅಳಿಯದ ಒಂದು ಜೀವನ ಇದೆ, ನಿತ್ಯವೂ ಸಮಾಧಾನಕರವಾದ ಒಂದು ಜೀವನ ಇದೆ, ನಿತ್ಯವೂ ಆನಂದಮಯವಾದ ಒಂದು ಜೀವನ ಇದೆ, ನಿತ್ಯವೂ ಪ್ರೀತಿಮಯವಾದ ಒಂದು ಜೀವನ ಇದೆ. ಇಲ್ಲಿ ಕ್ಷಣಿಕ, ಅದು ಸ್ವಲ್ಪ ಸ್ವಲ್ಪ ಮಾತ್ರ, ಆದರೆ ಶಾಶ್ವತವಾಗಿ ಇದನ್ನು ಅನುಭವಿಸುವಂಥ ಒಂದು ಜೀವನ ಇದೆ ಅಂತಕ್ಕಂಥ ನಿರೀಕ್ಷೆ ವಿಶ್ವಾಸ ಇರುವವರಿಗೆ ವಾಕ್ಯ ಓದಬೇಕು ಅನ್ನೋ ಆಸಕ್ತಿ ಇರುತ್ತೆ, ವಾಕ್ಯ ಕಲಿಬೇಕು ಅನ್ನೋ ಆಸಕ್ತಿ ಇರುತ್ತೆ. ನಾನು ಇನ್ನೂ ಹೆಚ್ಚಾಗಿ ಕಲಿಬೇಕು, ಇನ್ನೂ ಹೆಚ್ಚಾಗಿ ಕಲಿಬೇಕು, ಇನ್ನೂ ಹೆಚ್ಚಾಗಿ ಬೆಳಿಬೇಕು ಅನ್ನೋ ಆಸಕ್ತಿ ಇರುತ್ತೆ. ಇದು ಯಾವುದೂ ಇಲ್ಲದೆ ಇದ್ದವರಿಗೆ ಬರೀ ನಾನು ಹೇಳಿದ್ನಲ್ವಾ, ಲೌಕಿಕವಾಗಿ ಎಲ್ಲ ಒಳ್ಳೇದಾದ್ರೆ ಸಾಕಪ್ಪ, ಪರೀಕ್ಷೆ ಬಂತು ಮಕ್ಕಳು ಪಾಸ್ ಆದ್ರೆ ಸಾಕಪ್ಪ, ಅಷ್ಟೇ ಆಸೆ. ಪರೀಕ್ಷೆಯಲ್ಲಿ ಪಾಸ್ ಆಗ್ತಾರೆ, ಶಾಲಾ ಕಾಲೇಜು ಪರೀಕ್ಷೆನಲ್ಲಿ, ಜೀವನದಲ್ಲಿ ಬರ್ತಕ್ಕಂಥ 108 ಪರೀಕ್ಷೆಯಲ್ಲಿ ಫೇಲ್ ಆದ ಮಕ್ಕಳು ಎಷ್ಟೋ ಜನ ಇದ್ದಾರೆ. ಎಷ್ಟೋ ಕ್ರೈಸ್ತ ಕುಟುಂಬದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಅವರ ದೇಹವನ್ನು ಹೇಗೆ ಕಾಪಾಡ್ಕೋಬೇಕು ವ್ಯಭಿಚಾರದಿಂದ, ಅನೈತಿಕ ಸಂಬಂಧದಿಂದ ಅಂತ ಇವತ್ತು ಕಲಿಸ್ಕೊಡ್ಲಿಕ್ಕೆ ಅಪ್ಪ ಅಮ್ಮ ಫೇಲ್ ಆಗಿದ್ದಾರೆ. ಯಾಕೆಂದ್ರೆ ಅಪ್ಪ ಅಮ್ಮನು ಅದರಲ್ಲೇ ಫೇಲ್ ಆಗ್ತಾ ಇದ್ದಾರೆ. ವಿದ್ಯಾಭ್ಯಾಸ ಇದೆ, ಲೋಕದ ಜ್ಞಾನ ಇದೆ, ಎಲ್ಲ ಇದೆ, ಆದರೆ ದೇವರ ಜ್ಞಾನ ಇಲ್ಲ. ಈ ಲೋಕದ ಯಾವ ಎಜುಕೇಶನ್ ಸಿಸ್ಟಮು ಕೂಡ ಒಂದು ಮಗನ ಅಥವಾ ಮಗಳ, ಯೌವನಸ್ಥ ಮಗನ ಮಗಳ ಆ ಯೌವನವನ್ನು ಪರಿಶುದ್ಧವಾಗಿ ಕಾಪಾಡಲಿಕ್ಕೆ ಟೀಚ್ ಮಾಡಲಿಕ್ಕೂ ಆಗೋದಿಲ್ಲ. ಟೀಚ್ ಮಾಡಿದರೆ ಅದನ್ನ ಇಟ್ಕೊಳ್ಳಿಕ್ಕೆ ಬೇಕಾಗಿರೋ ಪವರ್ ಕೂಡ ಇಲ್ಲ. ಆದರೆ ದೇವರ ವಾಕ್ಯಕ್ಕೆ ಇದೆ. ದೇವರ ವಾಕ್ಯ ಸಾರಲ್ಪಟ್ರೆ ನಮ್ಮ ಮನೆಯಲ್ಲಿರ್ತಕ್ಕಂಥ ಯೌವನಸ್ಥ ಮಕ್ಕಳು, ಹೆಣ್ಣು ಮಕ್ಕಳು, ಗಂಡು ಮಕ್ಕಳು ತಮ್ಮ ಜೀವನದ ಪವಿತ್ರತೆಯನ್ನು, ಪರಿಶುದ್ಧತೆಯನ್ನು ಕಾಪಾಡಿಕೊಂಡು ಸೇಂಟ್ಸ್ಗಳಾಗ್ತಾರೆ, ಪರಿಶುದ್ಧರಾಗ್ತಾರೆ. ಇವತ್ತು ಹೆಣ್ಮಕ್ಳು ಬೆಳೀತಾ ಇರಬೇಕಾದ್ರೆ ಅಪ್ಪ ಅಮ್ಮಂಗೆ ಭಯ, ಏನಾಗ್ಬಿಡುತ್ತೋ, ಎಲ್ಲಿ ಹೋಗ್ಬಿಡ್ತಾಳೋ, ಎಲ್ಲಿ ಏನು ಹೆಚ್ಚು ಕಡಿಮೆ ಮಾಡ್ಕೊಬಿಡ್ತಾಳೋ ಅಂತ. ಅವ್ರು ಇವ್ರಿಗಿಂತ ಬುದ್ಧಿವಂತರು. ಎಲ್ಲ ಥರ ಹೆಚ್ಚು ಕಡಿಮೆ ಆದರೆ ಏನೇನು ವ್ಯವಸ್ಥೆ ಮಾಡಬೇಕು ಅವ್ರಿಗೆ ಗೊತ್ತಿದೆ. ಎಲ್ಲ ಥರ ವ್ಯವಸ್ಥಿತವಾಗಿ ಮಾಡೋ ಅಂಥವ್ರು ಇದ್ದಾರೆ. ಎಲ್ಲ ಲೋಕದಿಂದ ಸಿಕ್ಕಿರ್ತಕ್ಕಂಥ ಎಜುಕೇಷನಿಂದ ಸಿಗ್ತಿರೋ ನಾಲೆಡ್ಜ್ ಅದು. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಜ್ಞಾನ ಇಲ್ಲದೆ ಇವತ್ತು ಅಳಿದು ಹೋಗ್ತಾ ಇದ್ದಾರೆ ಕ್ರೈಸ್ತ ಮಕ್ಕಳು, ಕ್ರೈಸ್ತ ಕುಟುಂಬಗಳು, ಕ್ರೈಸ್ತ ವಿಶ್ವಾಸಿಗಳು, ಕ್ರೈಸ್ತ ಸಭೆಗಳು, ಕ್ರೈಸ್ತ ಸಮುದಾಯಗಳು. ಕ್ರಿಸ್ತೀಯವಾಗ್ತಾ ಇಲ್ಲ, ಪ್ರಾಪಂಚಿಕವಾಗ್ತಾ ಇದೆ, ವರ್ಡ್ಲಿ ಆಗ್ತಾ ಇದೆ. ನಾಟ್ ವರ್ಡ್ಲಿ, ವರ್ಡ್ಲಿ, ಲೌಕಿಕವಾಗ್ತಾ ಇದೆ, ಲೋಕಮಯವಾಗ್ತಾ ಇದೆ, ಪ್ರಾಪಂಚಿಕತೆಯಿಂದ ತುಂಬಿಕೊಂಡಿದೆ. ಯಾಕೆ ಗೊತ್ತಾ? ದೆರ್ ಈಸ್ ನೋ ವರ್ಡ್ ಆಫ್ ಗಾಡ್. ಎಂಟಿ, ಬರಿದಾಗಿದೆ, ಕತ್ತಲುಮಯವಾಗಿದೆ. ದೇವರಿದ್ದಾರೆ, ದೇವರು ಚಲಿಸ್ತಾ ಇದ್ದಾರೆ, ದೇವರ ಆತ್ಮರು ಚಲಿಸ್ತಾ ಇದ್ದಾರೆ ಎಲ್ಲ ಕಡೆಗಳಲ್ಲಿಯೂ. ಆದರೆ ಏನು ಹೋಗ್ತಾ ಇಲ್ಲ, ವಾಕ್ಯ ಸಾರಲ್ಪಡ್ತಾ ಇಲ್ಲ, ವಾಕ್ಯದಲ್ಲಿ ಆಸಕ್ತಿ ಇಲ್ಲ. ಇದು ಎಲ್ಲಿಂದ ಪ್ರಾರಂಭ ಆಗಬೇಕು ಅಂದರೆ ನನ್ನಿಂದ. ಯಾರಿಂದ? ಯಾರಿಂದ? ನಮ್ಮಿಂದ ಅಲ್ಲ, ನನ್ನಿಂದ, ನನ್ನಿಂದ, ನನ್ನ ಕುಟುಂಬದಿಂದ. ಆಗ ಧರ್ಮಸಭೆ ಬಲಗೊಳ್ಳುತ್ತೆ. ಅದಲ್ಲದೆ ಫಾದರಿಂದ ಬರಲಿ, ಬಿಷಪ್ಪಿಂದ ಬರಲಿ, ರೋಮ್ ಪೋಪಿಂದ ಬರಲಿ ಅಂತ ಕುತ್ಕೊಂಡ್ರೆ ಯಾವತ್ತೂ ನಾವು ಉದ್ಧಾರ ಆಗಲ್ಲ. ಯಾಕೆ ನನ್ನಿಂದ ಬರಬಾರ್ದು? ಯಾಕೆ ನನ್ನ ಕುಟುಂಬದಿಂದ ಬರಬಾರ್ದು? ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮೊಬ್ಬೊಬ್ಬರಿಗೂ ಈ ಒಂದು ಆಸಕ್ತಿ ಬರಬೇಕು ನಮ್ಮ ಹೃದಯದೊಳಗಡೆ. ಈ ಧ್ಯಾನಕೂಟದಲ್ಲಿ ಪವಿತ್ರಾತ್ಮರು ಬರಿದಾಗಿ ಇರುವ ಹೃದಯಗಳನ್ನು, ಕತ್ತಲಮಯವಾಗಿ ಇರ್ತಕ್ಕಂಥ ಜೀವಿತಗಳನ್ನು, ರುಚಿ ಕಳೆದುಕೊಂಡಿರ್ತಕ್ಕಂಥ ಉಪ್ಪಿನ ಕಣಗಳನ್ನು, ಯಾವುದೂ ಇಲ್ಲದೆ, ಒಂದು ಆಕಾರವಿಲ್ಲದೆ, ಶೇಪ್ ಇಲ್ಲದ ಒಂದು ಜೀವನ. ಕೆಲವರು ಹೇಳ್ತಾರಲ್ವ, ಏನು ಮಾಡಬೇಕು ಗೊತ್ತಿಲ್ಲ, ಹೇಗೆ ಡಿಸಿಷನ್ ಮಾಡಬೇಕು ಗೊತ್ತಿಲ್ಲ, ಹೇಗೆ ಮುಂದುವರಿಬೇಕು ಗೊತ್ತಿಲ್ಲ, ಒಂದು ದಿಕ್ಕೇ ಕಾಣ್ತಾ ಇಲ್ಲ, ಎಷ್ಟು ಪ್ರಾರ್ಥನೆ ಮಾಡಿದ್ರು, ಏನು ಮಾಡಿದ್ರು
ಕನ್ಫ್ಯೂಷನ್, ಗೊಂದಲ, ಏನು ಮಾಡಬೇಕು ಅಂತ ಗೊತ್ತಾಗ್ತಾನೇ ಇಲ್ಲ. ಈ ರೀತಿ ಗೊಂದಲಮಯವಾಗಿ ಒಂದು ಶೇಪ್ಲೆಸ್ ಲೈಫ್ ಎಷ್ಟೋ ಜನರದಿದೆ. ಇದಕ್ಕೆಲ್ಲ ಒಂದು ಶೇಪ್ ಬರುತ್ತೆ. ಈ 2 ದಿನ ಧ್ಯಾನಕೂಟದಲ್ಲಿ ನೀವು ಶ್ರದ್ಧೆಯಿಂದ, ಆಸಕ್ತಿಯಿಂದ ನೀವೇನು ಮಾಡೋದು ಬೇಡ, ಭಾಗವಹಿಸಿ. ನೀವು ಭಾಗವಹಿಸಿ, ಬಾಕಿ ಕೆಲಸ ದೇವರು ಮಾಡ್ತಾರೆ. ಯಾಕೆಂದರೆ ದೇವರ ವಾಕ್ಯಕ್ಕೆ ಅಷ್ಟೊಂದು ಶಕ್ತಿ ಇದೆ ಪ್ರೀತಿಯ ಸಹೋದರ ಸಹೋದರಿಯರೇ. ಎಜೆಕೇಲ್ ಪ್ರವಾದಿಗೆ ದೇವರೊಂದು ಮಾತು ಹೇಳ್ತಾರೆ. ಒಣ ಎಲುಬಿನ ಒಂದು ಕಣಿವೆಯಲ್ಲಿ ಎಜೆಕೇಲ್ ಪ್ರವಾದಿಯನ್ನು ಕರ್ಕೊಂಡೋಗಿ ನಿಲ್ಲಿಸ್ತಾರೆ. ಎಜೆಕೇಲ್ ಪ್ರವಾದಿ ಪುಸ್ತಕ 37ನೇ ಅಧ್ಯಾಯದಲ್ಲಿ ನೀವು ಓದಿರ್ಬೋದು. ನನಗೀಗ ಡೀಟೇಲ್ ಹೇಳಲಿಕ್ಕೆ ಟೈಮ್ ಇಲ್ಲ, ಆದರೆ ಇಷ್ಟು ಮಾತ್ರ ಹೇಳ್ತೀನಿ. ಆ ಒಣ ಎಲುಬಿನ ಕಣಿವೆಯಲ್ಲಿ ದೇವರ ಆತ್ಮರು ಚಲಿಸ್ತಾ ಇದ್ರೋ ಇಲ್ವೋ? ಚಲಿಸ್ತಾ ಇದ್ರು. ದೇವರಿದ್ರು. ಆ ಒಣ ಎಲುಬಿನ ಕಣಿವೆಯಲ್ಲಿ ಪರಿಶುದ್ಧ ಆತ್ಮರು ಚಲಿಸ್ತಾ ಇದ್ರು, ದೇವರು ಚಲಿಸ್ತಾ ಇದ್ರು, ದೇವರಿದ್ರು. ಆದರೆ ಎಲುಬುಗಳು ಯಾವುದು ಜೋಡಣೆ ಆಗಲಿಲ್ಲ. ಎಲುಬುಗಳು ಯಾವುದು ಜೋಡಣೆಯಾಗಿ ಮಾಂಸ ಹರಡ್ಕೊಳ್ಳಿಲ್ಲ, ಜೀವ ಬರಲಿಲ್ಲ. ಯಾವಾಗ ಪ್ರವಾದಿ ಅಲ್ಲಿ ದೇವರ ನುಡಿಗಳನ್ನು ಆ ಒಣ ಎಲುಬುಗಳಿಗೆ ಮಾತನಾಡ್ತಾನೋ, ಆಗ ಒಣ ಎಲುಬುಗಳಿಗೂ ಜೀವ ಪಡೆದುಕೊಳ್ತು, ಒಂದು ಸೈನ್ಯವಾಗಿ ಎದ್ದು ನಿಂತುಕೊಳ್ತು. ಪ್ರೀತಿಯ ಸಹೋದರ ಸಹೋದರಿಯರೇ, ಪವಿತ್ರಾತ್ಮರಿದ್ದಾರೆ ನಮ್ಮ ಜೀವನದಲ್ಲಿ. ಸ್ನಾನ ದೀಕ್ಷೆ ಪಡೆದ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಗಳೇ, ನಿಮ್ಮಲ್ಲಿ ಪವಿತ್ರಾತ್ಮರಿದ್ದಾರೆ. ಆದರೆ ಜೀವನ ಪವಿತ್ರ ಆಗೋದಿಲ್ಲ. ಜೀವನ ಪವಿತ್ರ ಆಗಬೇಕಾದ್ರೆ ದೇವರ ವಾಕ್ಯ ಕೊಡಬೇಕು ನಮ್ಮ ಹೃದಯಕ್ಕೆ. ಅದಕ್ಕೆ ಯೇಸು ಹೇಳಿದ್ದು ಮತ್ತಾಯ 4:4 ಮ್ಯಾನ್ ಶಾಲ್ ನಾಟ್ ಲಿವ್ ಬೈ ಬ್ರೆಡ್ ಅಲೋನ್ ಬಟ್ ಬೈ ಎವ್ರಿ ವರ್ಡ್ ಕಮ್ಸ್ ಔಟ್ ಆಫ್ ಮೈ ಮೌತ್. ದೇವರ ಬಾಯಿಂದ ಹೊರಟು ಬರುವ ಪ್ರತಿಯೊಂದು ಮಾತಿನಿಂದ ಮನುಷ್ಯ ಜೀವಿಸೋದು, ರೊಟ್ಟಿಯಿಂದ ಅಲ್ಲ. ರೊಟ್ಟಿ ಅಂದ್ರೆ ಏನು? ಹಣ ಅಲ್ಲ. ಹಣದಿಂದ ಜೀವಿಸ್ಲಿಕ್ಕೆ ಆಗೋದಿಲ್ಲ, ಅಥವಾ ಲೋಕದ ವಸ್ತುಗಳಿಂದ ಜೀವನ ಜೀವಿಸ್ಲಿಕ್ಕೆ ಆಗೋದಿಲ್ಲ. ದೇವರ ಬಾಯಿಂದ ಹೊರಟು ಬರುವ ಪ್ರತಿಯೊಂದು ಮಾತು ನನಗೂ ನಿಮಗೂ ಪ್ರತಿದಿನ ಅತ್ಯಗತ್ಯವಾಗಿ ಬೇಕು. ಆಗ ಮಾತ್ರವೇ ಈ ಎಲುಬಿನ ಕಣಿವೆ ಥರ ಇರುವ ನಮ್ಮ ಕುಟುಂಬ ಇದೆ. ಕೆಲವೊಂದು ಕುಟುಂಬ ಎಲುಬಿನ ಕಣಿವೆ ಅಂದ್ರೆ ಏನು? ಅಲ್ಲಿ ಎಲುಬುಗಳು ಚದರಿ ಬಿದ್ದಿತ್ತು. ಗಂಡ ಒಂದು ದಿಕ್ಕು, ಹೆಂಡತಿ ಒಂದು ದಿಕ್ಕು, ಮಕ್ಕಳು ಇನ್ನೊಂದು ದಿಕ್ಕು. ಆ ಥರ ಕುಟುಂಬಗಳಿದೆಯಾ ನಿಮ್ಮೂರಲ್ಲಿ? ನಮ್ಮೂರಲ್ಲಿದೆ, ನಿಮ್ಮೂರಲ್ಲಿ ಇದೆಯಲ್ಲೋ ಗೊತ್ತಿಲ್ಲ. ಈ ರೀತಿ ಒಡೆದು ಹೋಗಿರುವ ಸಂಬಂಧಗಳೆಲ್ಲ ಒಂದು ಜೀವ ಪಡ್ಕೊಂಡು ದೇವರಿಗೆ ಮೆಚ್ಚುಗೆ ಆಗುವ ಒಂದು ಜೀವನ ಕುಟುಂಬ ಆಗಬೇಕಾದ್ರೆ ಬರೀ ದೇವರಿದ್ರೆ ಸಾಲದು, ವಾಕ್ಯ ಬೇಕು, ದೇವರ ವಾಕ್ಯ ಬೇಕು. ಆದ್ರಿಂದ ಒಂದು ನಿಮಿಷ ಎದ್ದು ನಿಂತುಕೊಳ್ಳೋಣ. ನಾವೆಲ್ಲರೂ ಕೂಡ ಇದಕ್ಕಾಗಿ ದಾಹಗೊಳ್ಳೋಣ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರಿಲ್ಲ ಎಂಬ ಅವಿಶ್ವಾಸ ಹೋಗಲಿ ನಮ್ಮ ಜೀವಿತದಿಂದ. ದೇವರಿಲ್ಲ ಎಂಬ ಮೂಢನಂಬಿಕೆ ಹೋಗಲಿ. ದೇವರಿಲ್ಲ ಎಂಬ ಆ ಥಾಟ್ ಹೋಗಲಿ. ಕಣ್ಣುಗಳನ್ನು ಮುಚ್ಚಿ ಒಂದು ನಿಮಿಷ ಒಳ್ಳೆ ಒಂದು ತೀರ್ಮಾನ ಮಾಡಿ, ಎಲ್ಲರೂ ಕಣ್ಣುಗಳನ್ನ ಮುಚ್ಚಿ ಸೀರಿಯಸ್ ಆಗಿ ನಿಜವಾಗ್ಲೂ ತೀರ್ಮಾನ ಮಾಡಿ. ದೇವರು ನಮ್ಮ ಮಧ್ಯದಲ್ಲಿ ಚಲಿಸ್ತಾ ಇದ್ದಾರೆ. ಹೋಲಿ ಸ್ಪಿರಿಟ್ ನಮ್ಮ ಮಧ್ಯದಲ್ಲಿ ಚಲಿಸ್ತಾ ಇದ್ದಾರೆ. ಪವಿತ್ರಾತ್ಮರು ಕಾರ್ಯ ಮಾಡ್ತಾ ಇದ್ದಾರೆ. ನಿಮ್ಮ ತೀರ್ಮಾನಗಳು ತುಂಬ ಮುಖ್ಯ ಪ್ರೀತಿಯ ಸಹೋದರ ಸಹೋದರಿಯರೇ. ನೀವು ಮಾತ್ರವಲ್ಲ, ನೀವು ನಿಮ್ಮ ಕುಟುಂಬ ರಕ್ಷಣೆ ಪಡೆದುಕೊಳ್ಬೇಕು. ದೇವರ ಚಿತ್ತವಾಗಿದೆ. ಆ ರಕ್ಷಣೆ ಪಡೆದುಕೊಳ್ಳಬೇಕಾದರೆ ಈ ವಾಕ್ಯಗಳು ಬೇಕು. ಯೇಸು ಹೇಳಿದ್ದಾರೆ, ಆಜ್ಞಾಪಿಸಿದ್ದಾರೆ, ಹೋಗಿ ಜಗತ್ತಿಗೆಲ್ಲ ಶುಭ ಸಂದೇಶವನ್ನು ಸಾರಿರಿ, ಎಲ್ಲರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ. ಒಬ್ಬ ವ್ಯಕ್ತಿ ಯೇಸುವಿನ ಅನುಯಾಯಿ ಆಗಬೇಕಾದ್ರೆ ಅವನಿಗೆ ದೇವರ ವಾಕ್ಯದ ಉಪದೇಶ ಬೇಕು. ಇಂದು ನಾವು ತೀರ್ಮಾನ ಮಾಡೋಣ, ಇಲ್ಲ, ಇನ್ನು ಮುಂದೆ ನಾನು ದೇವರ ವಾಕ್ಯದ ಮೂಲ ಪಾಠಗಳಲ್ಲಿ ನಿಲ್ಲೋದಿಲ್ಲ. ಈ ಮೂಲ ಪಾಠಗಳನ್ನು ದಾಟಿ ಹೋಗ್ತೀನಿ. ಪ್ರೌಢ ವಿಷಯಗಳನ್ನು ನಾನು ಕಲಿತೀನಿ. ನನ್ನ ಮಕ್ಕಳಿಗೆ ಕಲಿಸ್ತೀನಿ, ನನ್ನ ಜೀವನ ಸಂಗಾತಿಗೆ ಕಲಿಸ್ತೀನಿ, ನನ್ನ ಸ್ನೇಹಿತರಿಗೆ, ಬಂಧುಗಳಿಗೆ, ನೆರೆಹೊರೆಯವರಿಗೆ, ಸಕಲ ಜನರಿಗೂ ದೇವರ ವಾಕ್ಯವನ್ನು ಸಾರುವ ಮಗನಾಗ್ತೀನಿ, ಸಾರುವ ಮಗಳಾಗ್ತೇನೆ. ಹೌದು ಯೇಸುವೆ, ನನ್ನ ಜೀವನದಲ್ಲಿ ನಾನು ರುಚಿಯನ್ನು ಕಳ್ಕೊಂಡು ಬಿಟ್ಟಿದ್ದೀನಿ. ಪ್ರೀತಿ ಎಂಬ ರುಚಿ ಇಲ್ಲ, ಕ್ಷಮೆ ಎಂಬ ರುಚಿ ಇಲ್ಲ, ಪರಿಶುದ್ಧತೆ ಎಂಬ ರುಚಿ ಇಲ್ಲ. ಎಷ್ಟೋ ರೀತಿಯಲ್ಲಿ ರುಚಿ ಕಳೆದುಕೊಂಡ ಒಂದು ಉಪ್ಪಿನ ಕಣವಾಗಿದ್ದೇನೆ. ಈ ಒಂದು ಧ್ಯಾನಕೂಟದಲ್ಲಿ ಯೇಸುವೆ, ನನಗೆ ಬೇಕಾದ ವಾಕ್ಯಗಳನ್ನು ಕೊಡಿ. ಅಂದು ಶತಾಧಿಪತಿ ನಿಮ್ಮ ಬಳಿಗೆ ಬಂದು ಸೇವಕನಿಗಾಗಿ ಕೇಳಿಕೊಂಡ. ಒಂದೇ ಒಂದು ಮಾತು ನುಡಿದರೆ ಸಾಕು, ಮನೆಯಲ್ಲಿ ರೋಗಿ ಆಗಿರುವ ನನ್ನ ಸೇವಕನು ಗುಣ ಹೊಂದಿಕೊಳ್ಳುತ್ತಾನೆ. ಯೇಸುವೇ, ನೀವು ಆತನ ವಿಶ್ವಾಸವನ್ನು ಮೆಚ್ಚಿ
ಅಲ್ಲಿ ಅತಿಶಯ ಕಾರ್ಯವನ್ನು ಮಾಡಿದ್ದೀರಿ. ಇಂದು ಆಕಾರವಿಲ್ಲದೆ ಆಕಾರ ಕಳೆದುಕೊಂಡಿರುವ ನನ್ನ ಜೀವನ, ನನ್ನ ಕುಟುಂಬ, ಬರಿದಾಗಿರುವ ನನ್ನ ಹೃದಯ, ಸಮಾಧಾನವಿಲ್ಲದೆ, ಶಾಂತಿ ಇಲ್ಲದೆ, ಎಂಪ್ಟಿನೆಸ್, ಡ್ರೈನೆಸ್, ಆ ಒಂದು ಫೀಲಿಂಗ್ ನಲ್ಲಿರುವ ನನ್ನ ಈ ಮನಸ್ಸು, ನನ್ನ ಈ ಹೃದಯ ಅನೇಕ ರೀತಿಯ ಕತ್ತಲುಮಯ ಕಾರ್ಯಗಳು, ಕುಡುಕುತನ, ವ್ಯಭಿಚಾರ, ಸುಳ್ಳು, ಮೋಸ, ಹಣದ ವ್ಯಾಮೋಹ ಮುಂತಾದ ಕತ್ತಲೆಯ ಕಾರ್ಯಗಳು ತುಂಬಿರುವ ನನ್ನ ಹೃದಯ ಇವೆಲ್ಲವನ್ನ ದೇವರೇ ಹೊಸದಾಗಿಸಬೇಕು. ನೀವು ಹೇಳಿದ್ದೀರಿ ಪ್ರಕಟಣೆ 22:5 ನಾನು ಎಲ್ಲವನ್ನು ಹೊಸದಾಗಿಸುತ್ತೇನೆ. ಐ ವಿಲ್ ಮೇಕ್ ಎವ್ರಿಥಿಂಗ್ ನ್ಯೂ. ನಾನು ಎಲ್ಲವನ್ನು ಹೊಸದಾಗಿಸುತ್ತೇನೆ ಎಂದು ಹೇಳಿದ್ದೀರಿ. ಸ್ತೋತ್ರ ಪಿತನೇ, ಈ ಜ್ಞಾನಕೂಟದಲ್ಲಿ ಸ್ತೋತ್ರ. ಈ ಊರಿನಲ್ಲಿ ಭಾಗವಹಿಸುತ್ತಿರುವ ಪ್ರತಿಯೊಬ್ಬರ ಜೀವಿತಗಳು ನವೀಕರಿಸಲ್ಪಡಲಿ ಅಪ್ಪ, ನವೀಕರಿಸಲ್ಪಡಲಿ ಅಪ್ಪ. ಆನ್ಲೈನ್ ನಲ್ಲಿ ಯಾರೆಲ್ಲ ಭಾಗವಹಿಸ್ತಾ ಇದ್ದಾರೋ, ವೆಬ್ಎಕ್ಸ್ ಆಪ್ ಮುಖಾಂತರವಾಗಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಯಾರೆಲ್ಲ ಈ ಧ್ಯಾನಕೂಟದಲ್ಲಿ ಭಾಗವಹಿಸ್ತಾ ಇದ್ದಾರಪ್ಪ ತಂದೆಯೇ, ಪ್ರತಿಯೊಬ್ಬರ ಜೀವಿತಗಳು ಯೇಸು ನಾಮದಲ್ಲಿ ವಾಕ್ಯದ ಶಕ್ತಿಯಿಂದ ಹೊಸದಾಗಿ ನವೀಕರಿಸಲ್ಪಡಲಿ ಅಪ್ಪ, ನವೀಕರಿಸಲ್ಪಡಲಿ. ಎಲ್ಲಾ ತರದ ರುಚಿ ಕಳೆದುಕೊಂಡ ದುರವಸ್ಥೆಗಳು ದೂರವಾಗಿ ಹೋಗಲಿ ಅಪ್ಪ, ದೂರವಾಗಲಿ ಅಪ್ಪ. ಅವಿಶ್ವಾಸ ದೂರವಾಗಲಿ ಯೇಸು ನಾಮದಲ್ಲಿ, ದೂರವಾಗಲಿ ಯೇಸುವೆ. ಈ ಧರ್ಮಸಭೆಗಾಗಿ ಪ್ರಾರ್ಥಿಸ್ತಾ ಇದ್ದೇವಪ್ಪ. ಈ ಊರಿನಲ್ಲಿರ್ತಕ್ಕಂಥ ಧರ್ಮಸಭೆ ದೇವರ ವಾಕ್ಯದ ಜ್ಞಾನದಿಂದಲೂ ಪವಿತ್ರಾತ್ಮನ ಶಕ್ತಿಯಿಂದಲೂ ಬಲಗೊಳ್ಳಲಿ ಅಪ್ಪ. ಆಮೆನ್. ಈ ಪ್ರದೇಶದಲ್ಲಿರುವ ಅನ್ಯ ಜನರನ್ನ, ರೋಗಿಗಳನ್ನ, ಯೇಸುವಿನ ಅರಿವಿಲ್ಲದೆ ಬದುಕುತ್ತಿರುವ ಸಕಲರನ್ನ ಆಕರ್ಷಿಸುವ ಒಂದು ದೊಡ್ಡ ಶಕ್ತಿ ಕೇಂದ್ರವಾಗಲಿ ಅಪ್ಪ. ಆಮೆನ್. ಹುರಬಾನ ಶಂಧರ ಲಭ ರಿಭಾನ ಶಿಂಧ ರಿಭ ಬಾಬಾ. ಪರಿಶುದ್ಧಾತ್ಮರೇ, ನಿಮ್ಮ ಚಲಿಸುವಿಕೆ ಇದೆಯಪ್ಪ. ವಾಕ್ಯ ಉಂಟಾಗಲಿ ಕರ್ತನೆ. ಒಬ್ಬೊಬ್ಬರ ಹೃದಯದಲ್ಲಿ ವಾಕ್ಯಕ್ಕಾಗಿ ದಾಹ ಉಂಟಾಗಲಿ ಅಪ್ಪ, ದಾಹ ಉಂಟಾಗಲಿ ಅಪ್ಪ. ದೇವರ ವಾಕ್ಯದ ದಾಹಕ್ಕೆ ವಿರುದ್ಧವಾಗಿರುವ ಎಲ್ಲ ಮಾನಸಿಕವಾದ ಆಲೋಚನೆಗಳನ್ನ ಬಂಧಿಸಿ ನಾಶಪಡಿಸ್ತಾ ಇದ್ದೇವೆ ಯೇಸು ನಾಮದಲ್ಲಿ. ಹಲ್ಲೆಲೂಯ. ಸ್ತೋತ್ರ 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 ಸ್ತೋತ್ರ. ಒಬ್ಬೊಬ್ಬರಲ್ಲಿಯೂ ದಾಹ ಅಧಿಕವಾಗಲಿ ಅಪ್ಪ, ಅಧಿಕವಾಗಲಿ ಅಪ್ಪ. ವಾಕ್ಯಕ್ಕಾಗಿ ದಾಹ ಉಂಟಾಗಲಿ ಅಪ್ಪ. ಹಲ್ಲೆಲೂಯ. ಯೇಸುವೇ ಸ್ತೋತ್ರ 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 ಅಪ್ಪ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇವೆ. ಆಮೆನ್. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ಪ್ರಿಯರೇ, ಈಗ ನಾವು ಶಿಲುಬೆಯ ಹಾದಿಗೆ ತೆರಳೋಣ. ಶಿಲುಬೆ ಹಾದಿ ಆದಮೇಲೆ ಬಲಿ ಪೂಜೆ ಇರ್ತದೆ. ಆನಂತರ ಉಳಿದ ಪ್ರಕಟಣೆಗಳನ್ನು ಅಲ್ಲಿ ಹೇಳ್ತೇನೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ಓಕೆ, ಈಗ ನಿಶ್ಶಬ್ದವಾಗಿ ಹೋಗೋಣ.